ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪ್ರೀತಿ ನಿಜಾನಾ? ಹೋಗ್ಬೇಡ ಮನೋ, ನನಗೆ ಮೋಸ ಮಾಡಬೇಡಿ ಪ್ಲೀಸ್. ನೀನಿಲ್ಲದೆ ಈ ಪಾವನಿ ಬದುಕುವುದಿಲ್ಲ ಎಂದು ಕಣ್ಣೀರಿಡುತ್ತಾ ಬೆಚ್ಚಿ ಎದ್ದು ಕುಳಿತಳು. ಟೈಮ್ ಬೆಳಗ್ಗೆ 5:30. ಅಬ್ಬಾ ಎಂಥ ಕನಸು ಎಂದು ತನ್ನ ಕಣ್ಣಲ್ಲಿ ನೀರು ನೋಡಿ, ಅಯ್ಯೋ ಕನಸಲ್ಲೂ ಅಳುತ್ತೇನಾ ನಾನು ಎಂದು ತನ್ನ ಪರಿಸ್ಥಿತಿ ನೆನೆದು ದುಃಖ ಹುಮ್ಮಳಿಸಿ ಬಂತು ಪಾವನಿಗೆ. ಅಷ್ಟರಲ್ಲಿ ಹಾಲಿನ ರಂಗಯ್ಯ ಮನೆಯ ಕಾಲಿಂಗ್ ಬೆಲ್ ಹೊತ್ತುತ್ತಾ ಅಮ್ಮ ಹಾಲು ಎಂದು ಕರೆಯುವ ಧ್ವನಿಗೆ ಪಾವನಿ ಎದ್ದು ಹೋಗಿ ಬಾಗಿಲು ತೆರೆಯಲು ಹಸನ್ಮುಖಿಯಾದ ರಂಗಯ್ಯ ಗುಡ್ ಮಾರ್ನಿಂಗ್ ಪಾವನಿ ಅಕ್ಕ ಎಂದು ಶುಭಾಶಯ ಕೋರಲು ಪ್ರತಿಯಾಗಿ ಪಾವನಿ ಗುಡ್ ಮಾರ್ನಿಂಗ್ ರಂಗಣ್ಣ ಎಂದು ಮುಖದಲ್ಲಿ ನಗು ತರುವ ಪ್ರಯತ್ನ ಕಣ್ಣು ಹಿಡಿದ ರಂಗಯ್ಯ, ಯಾಕಮ್ಮ ಬೆಳಗ್ಗೆ ಬೆಳಗ್ಗೆ ಹತ್ತಿರ ಆಗಿದೆ, ಯಾಕೆ ಯಜಮಾನರಿಗೂ ನಿಮಗೂ ಜಗಳನಾ ಎಂದು ಕೇಳಲು ಹಾಗೇನೂ ಇಲ್ಲ ರಂಗಣ್ಣ ಎಂದು ಹೇಳಿ ಒಳಗೆ ಹೋಗುತ್ತಾಳೆ. ರಂಗಣ್ಣ ಪಾಪ ಒಳ್ಳೆ ಹೆಂಗಸು, ಆದರೆ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಗಂಡನಿಗೆ ಏನ್ ರೋಗ ಎಂದು ತನ್ನ ಪಾಣಿಗೆ ತಾನು ಗೊಣಗುತ್ತಾ ಹೋಗುತ್ತಾನೆ. ಪಾವನಿ ಸ್ನಾನ ಮಾಡಲು ಹೋಗುವ ಮುಂಚೆ ಕನ್ನಡಿಯಲ್ಲಿ ತನ್ನ ಮುಖ ನೋಡುವಾಗ ಹಿಂದಿನ ದಿನ ಮನು ಹೇಳಿದ ಮಾತು ನೆನೆದು ದುಃಖ ಪಡುತ್ತಾ, ಮುಖ ನೋಡಿಕೋ ಹೀಗಾಗಿದೆ, ಸಂಶಯ ಪಡೋಕೋ ಒಂದು ಮಿತಿ ಇದೆ ಪಾವನಿ. ನಾನು ಗಂಡಸು, ಕೆಲಸ ಮಾಡ್ತೀನಿ, ಹೊರಗೆ ಹೆಂಗಸರ ಜೊತೆ ಮಾಡಬೇಕಾಗುತ್ತದೆ. ಅದನ್ನೇ ನೀನು ತಪ್ಪಾಗಿ ತಿಳಿದರೆ ನಾನೇನು ಮಾಡೋಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಒಬ್ಬಳೇ ಕುಳಿತು ನೀನು ನಿನ್ನ ಮೆಂಟಲ್ ಸ್ಟೆಬಿಲಿಟಿ ಕಳೆದುಕೊಳ್ಳುತ್ತಿದ್ದೀಯಾ, ಯಾವುದಕ್ಕೂ ಮನೋವೈದ್ಯರನ್ನ ಭೇಟಿಯಾಗು ಎಂದಾಗ ಅದುವರೆಗೂ ಗಂಡನ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಿದ್ದ ಪಾವನಿ ಕೋಪಗೊಂಡು, ಇದೊಂದು ಅಪವಾದ ಹೊರಸಿ ನನಗೆ ಹುಚ್ಚಿ ಪಟ್ಟ ಕಟ್ಟಿ ಆ ನಿಮ್ಮ ಪ್ರೀತಿಯ ಸ್ನೇಹ ಜೊತೆ ಹಾಯಾಗಿ ಇರಬಹುದು ಅಂತ ಅಲ್ವಾ ನಿಮ್ಮ ಐಡಿಯಾ ಎಂದು ಕೋಪದಲ್ಲಿ ತನ್ನ ನಿಯಂತ್ರಣ ತಪ್ಪಿ ಮಾತನಾಡುತ್ತಿರುವ ಪಾವನಿಯ ಕೆನ್ನೆಗೆ ಏಟು ಬಿದ್ದಾಗ ಎಚ್ಚೆತ್ತು, ಅಯ್ಯ ಏನಾಗಿದೆ ನನ್ನ ಬುದ್ಧಿಗೆ, ಸಾರಿ ಮನೋ, ನಿನ್ನ ಅತಿಯಾಗಿ ಪ್ರೀತಿಸುತ್ತೇನೆ. ನಿನ್ನ ಯಾರೊಂದಿಗೂ ಹಂಚಿಕೊಳ್ಳಲು ನನ್ನಿಂದ ಕಲ್ಪನೆಯನ್ನು ಮಾಡಲು ಸಾಧ್ಯವಿಲ್ಲ ಎಂದು ಕಣ್ಣೀರು ಹಾಕಲು ಮನು ಅಷ್ಟರಲ್ಲೇ ಮನೆಯಿಂದ ಹೊರ ನಡೆದಾಗಿರುತ್ತದೆ. ಪಾವನಿ ಕಣ್ಣೀರು ಹಾಕುತ್ತಾ ಮನು ಹೋಗ್ಬೇಡಿ ಎಂದು ಅಳುತ್ತಾ ಕುಸಿದು ಬೀಳುತ್ತಾಳೆ. ಅವನಿಗೆ ದಿನವಿಡೀ ಫೋನ್ ಮಾಡಿದರೂ ರಿಸೀವ್ ಮಾಡದೆ ಅವಳ ಮನಸ್ಸಿಗೆ ಘಾಸಿ ಮಾಡಿರುತ್ತಾನೆ. ನೆನಪಿನಿಂದ ಹೊರಬಂದ ಪಾವನಿ, ಹಾಗಾದರೆ ಮನು ನಿನ್ನೆ ಹೋದವರು ಇನ್ನೂ ಬಂದಿಲ್ವಾ ಎಂದು ಕಣ್ಣೀರು ಹಾಕುತ್ತಾ ಅವನಿಗೆ ಫೋನ್ ಮಾಡುತ್ತಾಳೆ. ಪಾವನಿ ಎಷ್ಟೇ ಕಾಲ್ ಮಾಡಿದರೋ ಮನು ರಿಸೀವ್ ಮಾಡದ ಕಾರಣ ಇವನಿಗೆ ನನ್ನ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ ಛೆ ಎಂದು ಬರುವ ಕಣ್ಣೀರು ಒರೆಸಿಕೊಂಡು ಸ್ನಾನ ಮಾಡಲು ಹೋಗುತ್ತಾಳೆ. ಮನೂನಿಗಾಗಿ ಅವನಿಷ್ಟದ ಕೇಸರಿ ಬಾತ್ ತಯಾರಿಸಿ ಅವನಿಗೆ ಸರ್ಪ್ರೈಸ್ ಕೊಡಬೇಕು ಎಂದು ಅವನ ಆಫೀಸ್ ಕಡೆ ಹೋಗುತ್ತಾಳೆ. ದಾರಿಯಲ್ಲಿ ಅವಳ ಪ್ರಾಣ ಸ್ನೇಹಿತೆ ಕಾವ್ಯಾಳನ್ನು ನೋಡಿದ್ದ ಪಾವನಿ ಸಂತೋಷದಿಂದ ಅವರೊಂದಿಗೆ ಮಾತನಾಡುತ್ತಾ ಹೆಜ್ಜೆ ಹಾಕಲು, ಪಾವನಿ ಯಾಕೆ ಇಷ್ಟೊಂದು ಸಣ್ಣವಾಗಿದ್ದಿ, ಹುಷಾರಾಗಿ ಇದ್ದೀಯಾ ಎಂದು ಕಳವಳಿಯಿಂದ ಕೇಳಲು, ನನಗೇನಾಗಿದೆ, ಚೆನ್ನಾಗಿದ್ದೀನಿ. ಅತಿಯಾಗಿ ಪ್ರೀತಿಸೋ ಗಂಡ ಇರುವಾಗ ಹೆಂಡತಿಯ ಸುಖಕ್ಕೆ ಏನು ಬರ ಹೇಳು ಎಂದು ಗೆಳತಿಯ ಮುಂದೆ ತನ್ನ ಮನಸ್ಸಿನ ನೋವನ್ನು ಬಚ್ಚಿಡುವ ಪ್ರಯತ್ನವನ್ನು ಮಾಡುತ್ತಾಳೆ. ಸರಿ ಹಾಗಿದ್ರೆ ಒಳ್ಳೆಯದು. ಹೌದು, ಈಗ ಯಾವ ಕಡೆ ಪ್ರಯಾಣ ನಿಮ್ಮದು ಎಂದಾಗ ಅದು ಅವರು ಬೆಳಗ್ಗೆ ಗಡಿಬಿಡಿಯಲ್ಲಿ ಲಂಚ್ ಬಾಕ್ಸ್ ಮರೆತು ಹೋದರು, ಅದಕ್ಕೆ ಅವರಿಗೆ ಕೊಟ್ಟು ಬರಲು ಹೋಗುತ್ತಿದ್ದೇನೆ. ಓ ಹೌದಾ, ಸರಿ ನಡಿ, ಹಾಗಾದರೆ ನನಗೂ ಶಾಪಿಂಗ್ ಹೋಗೋಕೆ ಯಾರ ಜೊತೆ ಇಲ್ಲ, ನೀನ್ ಬಾರೆ ಎಂದಾಗ ಸರಿ ನಡಿ, ಮೊದಲು ಅವರಿಗೆ ಊಟ ಕೊಟ್ಟು ಹೋಗೋಣ ಎಂದು ಇಬ್ಬರು ಮನೋಜ್ನ ಆಫೀಸ್ ಕಡೆ ಹೆಜ್ಜೆ ಹಾಕುತ್ತಾರೆ. ಅದೊಂದು ಐಷಾರಾಮಿ ಕಟ್ಟಡ, ಆಧುನಿಕ ಎಲ್ಲ ಸೌಕರ್ಯಗಳನ್ನು ಹೊಂದಿರುವ ಕಚೇರಿ, ಆದರೆ ಮನುಷ್ಯರ ಪ್ರೀತಿಯ ಕೊರತೆ ಎದ್ದು ಕಾಣುತ್ತಿತ್ತು. ಒಳಗೆ ಬಂದ ಸ್ನೇಹಿತರಿಬ್ಬರು ಅಪ್ಪ ಎಷ್ಟು ದೊಡ್ಡದಾದ ಆಫೀಸು ಎಂದು ಉದ್ಧರಿಸಲು ಕಾವ್ಯ ಪಾವನಿ ಕಡೆ ತಿರುಗಿ, ನೀನು ತುಂಬ ಲಕ್ಕಿ ಕಣೆ ಪಾವನಿ, ಅಷ್ಟು ಪ್ರೀತಿಸೋ ಗಂಡ ಇಂಥ ದೊಡ್ಡ ಆಫೀಸಲ್ಲಿ ಕೆಲಸ ಅಂದರೆ ಸಂಬಳನೂ ಜೋರಾಗಿ ಇರುತ್ತೆ ಅಲ್ವಾ ಎಂದಾಗ ಪಾವನಿ ಸಹ ತನ್ನ ಗಂಡನ ಕಚೇರಿಯನ್ನು ಮೊದಲ ಬಾರಿಗೆ ನೋಡಿದಾಗ ಹೌದು ಎಂದು ತಲೆಯಾಡಿಸುತ್ತಾಳೆ. ಅವಳನ್ನು ಒಂದು ಬಾರಿಯೂ ಕರೆದುಕೊಂಡು ಬಂದು ತನ್ನ ಕೆಲಸದ ಸ್ಥಳದ ಪರಿಚಯ ಮಾಡಿಸಿದ ನೆನಪು ಪಾವನಿಳಿಗೆ ಇರುವುದಿಲ್ಲ.
ಸರಿ ನಡಿ ಎಂದು ಹೊರಟಿರುವ ಇಬ್ಬರನ್ನು ನೋಡಿದ ರಿಸೆಪ್ಷನಿಸ್ಟ್, ಹಲೋ, ಯಾರು ಬೇಕಿತ್ತು? ಹೇಳದೆ ಕೇಳದೆ ಒಳಗೆ ಬರುವುದಾ ಎಂದು ರೇಗಲು ಕಾವ್ಯಾಳಿಗೆ ಕೋಪ ಉಕ್ಕಿ ಬರುತ್ತದೆ. ಅವಳು ಪ್ರತಿಯಾಗಿ, ರೀ ಮೇಡಮ್, ನಮ್ಮನ್ನ ಯಾರು ಅಂತ ತಿಳಿದಿದ್ದೀರಾ? ಹಾಂ, ನಾವು ಮನೋಜ್ ಅವರನ್ನು ನೋಡಬೇಕು, ಇವರು ಅವರ ಹೆಂಡತಿ ಎಂದಾಗ ರಿಸೆಪ್ಷನಿಸ್ಟ್ ವಿಚಿತ್ರವಾಗಿ ನೋಡಿ, ನೀವು ಜನರಲ್ ಮ್ಯಾನೇಜರ್ ಮನೋಜ್ ಅವರ ಹೆಂಡತಿನಾ ಎಂದು ಆಶ್ಚರ್ಯ ಪಡಲು ಪಾವನಿ ಹೌದು ಎನ್ನುತ್ತಾಳೆ. ಎಲ್ಲರೊಂದಿಗೂ ಫ್ಲರ್ಟ್ ಮಾಡುತ್ತಾ ಇರುವ ಮನೋಜ್ಗೆ ಇಂಥ ಹೆಂಡತಿ ಹೇಗೆ ಎಂದು ಚಿಂತಿಸುತ್ತಾ ನಿಂತಿರುವವಳನ್ನು ಪಾವನಿ ಎಚ್ಚರಿಸಿ, ಮೇಡಮ್, ಅವರು ಎಲ್ಲಿರುತ್ತಾರೆ ಎಂದು ಕೇಳಲು, ಹಾ, ಮೇಲೆ ಅವರ ಚೇಂಬರ್ ಇದೆ, ಹೋಗಿ ಎಂದು ಕಳಿಸುತ್ತಾಳೆ. ಮೇಲೆ ಬಂದು ನೋಡಿದಾಗ ಅಲ್ಲಿ ಮನೋಜ್ ಇರುವುದಿಲ್ಲ. ಕೆಳಗೆ ಬಂದು ಕೇಳಿದಾಗ, ಓ ಸಾರಿ, ನಾನು ಮರ್ತೇ ಬಿಟ್ಟೆ ನೋಡಿ ಸರ್, ಆವಾಗಲೇ ಸ್ನೇಹಾ ಮೇಡಮ್ ಜೊತೆ ಮೀಟಿಂಗ್ ಅಂತ ಹೋದ್ರು ಎಂದಾಗ ಸ್ನೇಹಾ ಹೆಸರು ಕೇಳಿದ್ದ ಪಾವನಿಯ ಮೈ ಹುರಿದು ಹೋಗುತ್ತದೆ. ಹಾಳಾದವಳು, ಅವಳಿಂದಾನೆ ಮನು ನನ್ನ ಅವಾಯ್ಡ್ ಮಾಡ್ತಾ ಇರೋದು ಎಂದು ಮುಖ ಸಪ್ಪಗೆ ಮಾಡುತ್ತಾಳೆ. ಪಾವನಿ ಮುಖ ನೋಡಿದ ಕಾವ್ಯ ಏನು ಸಮಸ್ಯೆ ಇದೆ ಎಂದು ಅವಳನ್ನು ಅಲ್ಲಿಂದ ಹೊರ ಕರೆದು ತರುತ್ತಾ, ಪಾವನಿ, ನೀನು ನಿಜವಾಗಿಯೂ ಸಂತೋಷದಿಂದ ಇದ್ದೀಯಾ ಎಂದು ಕೇಳಿದ ಗೆಳತಿಯ ಪ್ರಶ್ನೆಗೆ ಪಾವನಿ ಅಷ್ಟೊತ್ತು ತಡೆದ ದುಃಖವನ್ನು ಅವಳ ಮುಂದೆ ಹೇಳುತ್ತಾಳೆ. ಸ್ನೇಹಿತೆಯ ಮಾತು ಕೇಳಿ ಕಾವ್ಯ, ನಿನ್ನ ಸಮಸ್ಯೆ ನಾನು ಬಗೆಹರಿಸುತ್ತೇನೆ, ನಡಿ ಎಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ. ಆಟೋದಿಂದ ಇಳಿದ ಪಾವನಿ ಆಸ್ಪತ್ರೆ ಬೋರ್ಡ್ ನೋಡಿ ಕೆಂಡಾಮಂಡಲವಾಗುತ್ತಾಳೆ. ನೀನು ನನ್ನ ಹುಚ್ಚಿ ಅಂತ ನಿರ್ಧಾರ ಮಾಡಿಬಿಟ್ಟೆಯಾ ಎಂದು ಅಳಲು ಕಾವ್ಯ ಸಮಾಧಾನ ಮಾಡಿ, ಇಲ್ಲ ಕಣೆ, ನಿನ್ನ ಸಮಸ್ಯೆ ಬಗೆಹರಿಯಲು ಇದೇ ಸೂಕ್ತ ಜಾಗ, ಹಾಗಂತ ಇಲ್ಲಿ ಬರುವರೆಲ್ಲ ಹುಚ್ಚರಲ್ಲ, ಮಾನಸಿಕವಾಗಿ ನೊಂದ ಎಷ್ಟೋ ಜನಕ್ಕೆ ಇಲ್ಲಿ ಪರಿಹಾರ ಸಿಗುತ್ತದೆ. ನೀನು ನನ್ನ ಮೇಲೆ ನಂಬಿಕೆ ಇಡು ಪಾವನಿ, ನಿನಗೆ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ. ಗೆಳತಿಯ ಮಾತು ನಂಬಿ ಹೋದ ಪಾವನಿಳಿಗೆ ತನ್ನ ಹಿಂದಿನ ಜನ್ಮದ ನೆನಪು ಬಂದು ಅವಳ ಜೀವನವನ್ನು ವಿಚಿತ್ರ ತಿರುವಿಗೆ ಕೊಂಡೊಯ್ಯುವ ಪರಿಕಲ್ಪನೆಯ ಸಣ್ಣ ಸುಳಿವನ್ನು ವಿಧಿ ಕೊಡುವುದಿಲ್ಲ. ಅದೇ ವಿಧಿಯಾಟ ಅಲ್ಲವೇ? ಆಸ್ಪತ್ರೆಗೆ ಮನಸ್ಸಿಲ್ಲದೆ ಬಂದ ಪಾವನಿ ಸ್ವಲ್ಪ ವಿಚಲಿತವಾಗಿದ್ದಳು. ಡಾಕ್ಟರ್ ಸಾಧನಾ ಫಾರಿನ್ನಲ್ಲಿ ತಮ್ಮ ಪದವಿ ಮುಗಿಸಿ ಇಂಡಿಯಾದಲ್ಲಿ ತಮ್ಮದೇ ಆದ ಸ್ವಂತ ಆಸ್ಪತ್ರೆ ತೆರೆದು ಮಾನಸಿಕವಾಗಿ ನೊಂದಿರುವ ಎಷ್ಟೋ ಜನಕ್ಕೆ ಪರಿಹಾರ ನೀಡಿರುತ್ತಾರೆ. ಸರದಿ ಪ್ರಕಾರ ತಮ್ಮ ಸರದಿ ಬಂದಾಗ ಒಳಗೆ ಹೋದ ಪಾವನಿ ಮತ್ತು ಕಾವ್ಯಾಳನ್ನು ಕಂಡ ಡಾಕ್ಟರ್ ಸಾಧನಾ ಒಂದು ಕ್ಷಣ ಆಶ್ಚರ್ಯದಿಂದ ತಮ್ಮ ಕಣ್ಣುಗಳನ್ನು ತಾವೇ ನಂಬದ ರೀತಿಯಾಗಲು ಕಾರಣ, ಪಾವನಿ ಮತ್ತು ಸಾಧನಾ ಇಬ್ಬರು ಅವಳಿ ಮಕ್ಕಳ ರೀತಿ ನೋಡಲು ಒಂದೇ ರೂಪ, ಎತ್ತರ, ಮೈಕಟ್ಟು ಹೊಂದಿರಲು ಇಬ್ಬರನ್ನು ಒಟ್ಟಿಗೆ ನೋಡಿದರೆ ಯಾವುದೇ ವ್ಯತ್ಯಾಸವೂ ಇರದು. ಡಾಕ್ಟರ್ ಇವರನ್ನು ಬರಮಾಡಿಕೊಂಡು ಸಂತಸದಿಂದ ತಮ್ಮ ಆಶ್ಚರ್ಯವನ್ನು ತಿಳಿಸಲು ಎಲ್ಲರೂ ನಗುತ್ತಾ, ಸಾಧನಾ, ವೆಲ್ ಮಿಸಸ್ ಪಾವನಿ, ಹೇಳಿ ಏನ್ ನಿಮ್ಮ ಸಮಸ್ಯೆ ಎಂದಾಗ ಪಾವನಿ ಒಂದು ಕ್ಷಣ ಮೌನವಾಗಲು, ಡಾಕ್ಟರ್, ಸರಿ, ನೀವು ಬನ್ನಿ ನನ್ನ ಜೊತೆ ಎಂದಾಗ ಕಾವ್ಯ ಸಹ ಎದ್ದು ನಿಲ್ಲಲು, ನೀವು ಇಲ್ಲೇ ಕುಳಿತಿರಿ, ನಾನು ಟ್ರೀಟ್ಮೆಂಟ್ ಮಾಡಬೇಕು ಸೊ ಎಂದಾಗ, ಸರಿ ಮೇಡಮ್, ನಮ್ಮ ಪಾವನಿ ತುಂಬ ಸೆನ್ಸಿಟಿವ್, ಪ್ಲೀಸ್ ಎಂದಾಗ ಡಾಕ್ಟರ್, ಐ ಆಮ್ ಅಂಡರ್ಸ್ಟ್ಯಾಂಡ್ ಮೇಡಮ್, ಡೋಂಟ್ ವರಿ, ಐ ಆಮ್ ಟೇಕ್ ಕೇರ್ ಆಫ್ ಹರ್ ಎಂದಾಗ ಸರಿ ಎಂದು ತಲೆ ಆಡಿಸುತ್ತಾಳೆ. ಪಾವನಿಳನ್ನು ಕರೆದುಕೊಂಡು ತನ್ನ ಕನ್ಸಲ್ಟೇಷನ್ ರೂಮ್ಗೆ ಹೋಗಿ ಪಾವನಿಳ ಬಗ್ಗೆ ಕೇಳುತ್ತಾ ಹೋದಾಗ ಅವಳು ತನಗೆ ಬೀಳುವ ಕನಸಿನ ಬಗ್ಗೆ ಹೇಳಿದಾಗ ಡಾಕ್ಟರ್ ಸಾಧನಾ, ಇದು ನಾರ್ಮಲ್ ಅನಿಸುತ್ತೆ ಪಾವನಿ, ಯಾಕೆಂದರೆ ಹೆಣ್ಣು ಮಕ್ಕಳು ಸ್ವಲ್ಪ ಓವರ್ ಪೊಸೆಸಿವ್ ಇರುತ್ತಾರೆ. ಸೊ ನಿಮಗೂ ಅದೇ ಸಮಸ್ಯೆ ಇದೆ. ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಇಡಿ, ಆವಾಗ ನಿಮ್ಮ ಗಂಡ ತಾವಾಗಿ ನಿಮಗೆ ಕಾಳಜಿ ಮಾಡುತ್ತಾರೆ. ನೀವು ಜಗಳ ಮಾಡಿದಷ್ಟು ಇಬ್ಬರಲ್ಲೂ ಅನ್ಯೋನ್ಯತೆ ಕಡಿಮೆ ಆಗುವುದು ಸಹಜ ಅಲ್ವಾ ಎನ್ನಲು ಪಾವನಿಳಿಗೂ ಅವರ ಮಾತು ಸರಿ ಎನಿಸುತ್ತದೆ. ಸರಿ ಮೇಡಮ್, ನೀವು ಹೇಳಿದ ಹಾಗೆ ರಿಲ್ಯಾಕ್ಸ್ ಇರುತ್ತೀನಿ ಎಂದು ಹೇಳಿ ಮನೆಗೆ ಹೋಗುತ್ತಾಳೆ. ಮನೆಗೆ ಬರುವಷ್ಟರಲ್ಲಿ ಮನು ಮನೆ ಬಾಗಿಲಲ್ಲಿ ನಿಂತಿರುವುದು ಕಂಡು, ಸಾರಿ ಮನು, ನಾನು ಹಾಸ್ಪಿಟಲ್ ಹೋಗಿದ್ದೆ, ಅದನ್ನು ಹೇಳೋಕೆ ಕಾಲ್ ಮಾಡಿದೆ, ಆದರೆ ನೀವು ಕಾಲ್ ರಿಸೀವ್ ಮಾಡಲಿಲ್ಲ ಎಂದಾಗ, ಸಾರಿ ಕಣೆ ಪಾವನಿ, ನಿನ್ನೆ ಕೋಪದಲ್ಲಿ ಹೊರಟು ಹೋದೆ, ಆಫೀಸ್ ಕೆಲಸ ಎಲ್ಲ ಟೆನ್ಷನ್, ಏನು ಮಾಡಲಿ ಎಂದಾಗ ಪಾವನಿ ಸಹ, ಮನು, ಮೊದಲು ಒಳಗೆ ಹೋಗೋಣ ನಡೀರಿ ಎಂದು ಒಳಗೆ ಹೋಗಿ ಅವನಿಗಾಗಿ ಕಾಫಿ ಮಾಡಿ ತರುತ್ತಾಳೆ. ಮನು ಸಂತೋಷದಿಂದ, ಪಾವನಿ, ನೀನು ದಿನಾಲೂ ಇದೇ ಥರ ಕಾಫಿ ಮಾಡಿಕೊಡು ಚಿನ್ನ ಎಂದು ಮುದ್ದು ಮಾಡಲು ಪಾವನಿ ನಾಚುತ್ತಾ ಸರಿ ಎಂದು ಕಿಚನ್ಗೆ ಹೋಗುತ್ತಾಳೆ.
ಇತ್ತ ಮನು ಇವಳೊಬ್ಬಳು ಯಾವಾಗಲೂ ಕಾಡುತ್ತಾಳೆ. ಇರುವುದೊಂದು ಲೈಫ್, ಅದನ್ನು ಎಂಜಾಯ್ ಮಾಡೋಕೆ ಈ ಥರ ಪ್ರೀತಿ ನಾಟಕ ಮಾಡಬೇಕು ಎಂದು ನಗುತ್ತಾ ತನ್ನ ಮೊಬೈಲ್ನಿಂದ ಹಾಯ್ ಸ್ನೇಹ ಡಾರ್ಲಿಂಗ್ ಎನ್ನುತ್ತಾ ಹೊರಗೆ ಹೋಗುತ್ತಾನೆ. ರಾತ್ರಿ ಮಲಗಿದಾಗ ಮತ್ತದೇ ಕನಸು. ಪಾವನಿ ಈ ಬಾರಿ ಮನು ಎನ್ನುವ ಬದಲು ಅನು ಎಂದು ಚೀರಿ ಗಾಬರಿಯಲ್ಲಿ ಎದ್ದಾಗ ಪಕ್ಕದಲ್ಲಿ ಇದ್ದ ಮನು ಎಲ್ಲೋ ಹೋಗಿರುತ್ತಾನೆ. ಎಲ್ಲಿ ಹೋದ್ರು ಎಂದು ಹುಡುಕುತ್ತಾ ಹೋದ ಪಾವನಿಳಿಗೆ ಗಂಡನ ಮಾತುಗಳನ್ನು ಕೇಳಿ ತಲೆ ತಿರುಗುತ್ತದೆ. ಎಂಥ ಮೋಸದ ಪ್ರೀತಿ ಇವನದು ಎಂದು ಕೋಪ ದುಃಖ ಹೊಟ್ಟಿಗೆ ಬರಲು ತನ್ನ ಕೋಣೆಗೆ ಹೋಗಿ ಅಳುತ್ತಿರಲು, ಇಲ್ಲ ನಾಳೆ ಡಾಕ್ಟರ್ಗೆ ಹೇಳಬೇಕು, ನನ್ನದೇ ಓವರ್ ಪೊಸೆಸಿವ್ ಅಂದ್ರು, ಈ ನಾಟಕದ ಪ್ರೀತಿಗೆ ಏನನ್ನಬೇಕು ಎಂದು ಅಳುತ್ತಾ ಮಲಗಿಕೊಳ್ಳುತ್ತಾಳೆ. ಬೆಳಗ್ಗೆ ಬೇಗ ಎದ್ದು ಪಾವನಿ ಡಾಕ್ಟರ್ ಸಾಧನಾಳಿಗೆ ಕರೆ ಮಾಡಲು, ಡಾಕ್ಟರ್ ಹೇಳಿ ಪಾವನಿ ಹೇಗಿದ್ದೀರಿ, ಬೆಳಗ್ಗೆ ಕಾಲ್ ಮಾಡಿದಿರಿ ಎಂದಾಗ, ಹೌದು ಮೇಡಮ್, ನಿಮಗೆ ಮೀಟ್ ಮಾಡಬೇಕಿತ್ತು, ನೀವು ಎಷ್ಟು ಗಂಟೆಗೆ ಬರುತ್ತೀರಿ ಎಂದಾಗ, ನಾನು 10 ಗಂಟೆಗೆ ಬರುತ್ತೇನೆ, ಬನ್ನಿ ಹಾಸ್ಪಿಟಲ್ನಲ್ಲೇ ಮಾತಾಡೋಣ ಎಂದಾಗ ಸರಿ ಎಂದು ಕಾಲ್ ಕಟ್ ಮಾಡುತ್ತಾಳೆ. ಪಾವನಿಳ ಧ್ವನಿಯಿಂದ ಸಾಧನಾಳಿಗೆ ಅವಳ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಎಂದು ನಿಟ್ಟುಸಿರು ಬಿಡುತ್ತಾಳೆ. ಹಾಸ್ಪಿಟಲ್ಗೆ ಬಂದ ಪಾವನಿ ಸಾಧನಾಳ ರೂಮ್ಗೆ ಹೋಗಲು, ಡಾಕ್ಟರ್ ಬನ್ನಿ ಪಾವನಿ ಎಂದು ಪ್ರೀತಿಯಿಂದ ಆಹ್ವಾನಿಸಲು, ಪಾವನಿ ಮೇಡಮ್ ನನ್ನ ಗಂಡ ನನಗೆ ಮೋಸ ಮಾಡುತ್ತಿದ್ದಾನೆ ಎಂದು ಅಳಲು, ಡಾಕ್ಟರ್ ರಿಲ್ಯಾಕ್ಸ್ ಪಾವನಿ, ಮೊದಲು ಕುಳಿತುಕೊಳ್ಳಿ ಪ್ಲೀಸ್ ಎಂದಾಗ ಪಾವನಿ ಚೇರ್ ಮೇಲೆ ಕುಳಿತುಕೊಂಡು ಕಣ್ಣೀರು ಹಾಕುವಾಗ ಸಾಧನ ಅವಳಿಗೆ ನೀರು ಕೊಟ್ಟು ಸಮಾಧಾನ ಮಾಡಲು, ಹೇಳಿ ಪಾವನಿ ಏನಾಯಿತು ಎಂದು ಕೇಳಿದಾಗ ಎಲ್ಲ ವಿಚಾರ ತಿಳಿಸಲು ಹಾಗೆ ತನ್ನ ಕನಸಿನ ಬಗ್ಗೆನೂ ಹೇಳುತ್ತಾಳೆ. ಸರಿ, ಮೊದಲು ನಿಮ್ಮ ಮಾನಸಿಕ ಸಮಸ್ಯೆ ಬಗೆಹರಿಸೋಣ, ಆಮೇಲೆ ನಿಮ್ಮ ಗಂಡ ತಾನೇ ಸರಿ ಹೋಗುತ್ತಾರೆ ಎಂದಾಗ, ಪಾವನಿ ಹಾಗಾದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ ನಿಮ್ಮ ಪ್ರಕಾರ ಎಂದಾಗ, ಹಾಗಲ್ಲ ನನ್ನ ಮಾತಿನ ಅರ್ಥ, ಹೋಗಲಿ ಬಿಡಿ, ನನ್ನ ಮೇಲೆ ನಂಬಿಕೆ ಇಡಿ, ಎಲ್ಲ ಸರಿ ಹೋಗುತ್ತದೆ, ನಾನು ನಿಮ್ಮ ಅಕ್ಕ ಅಂತ ತಿಳಿಯಿರಿ ಎಂದಾಗ ಪಾವನಿ ಸಹ ಅವಳ ಮಾತನ್ನು ನಂಬುತ್ತಾಳೆ. ಆದರೆ ಆ ನಂಬಿಕೆಯನ್ನು ಸಾಧನ ಉಳಿಸಿಕೊಳ್ಳುತ್ತಾಳಾ? ಮುಂದೆ ಪಾವನಿ ಏನೆಲ್ಲ ಕಷ್ಟಪಡಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ನೋಡೋಣ. ಪಾವನಿಳನ್ನು ಚಿಕಿತ್ಸೆಗೆ ಒಳಪಡಿಸಿದ ಡಾಕ್ಟರ್ ಅವಳ ಸೂಕ್ತ ಮನಸ್ಸಿನೊಂದಿಗೆ ಮಾತನಾಡಲು, ಪಾವನಿಳ ಮಾತನ್ನು ಕೇಳಿದ ಡಾಕ್ಟರ್ ಪಾವನಿಳ ಹಿಂದಿನ ಜನ್ಮದ ಬಗ್ಗೆ ಕೇಳಿ ಸಾಧನ ಒಂದು ಕ್ಷಣ ಶಾಕ್ ಆಗುತ್ತಾರೆ. ಅಲ್ಪ ಮಾಹಿತಿ ಸಿಕ್ಕಿದ ಕಾರಣ ಡಾಕ್ಟರ್ ಅವಳನ್ನು ನಾರ್ಮಲ್ ಸ್ಟೇಜ್ಗೆ ತಂದು ಅವಳು ಎಚ್ಚರವಾದಾಗ ಕರೆಯಿರಿ ಎಂದು ನರ್ಸ್ಗೆ ಹೇಳಿ ತನ್ನ ಕ್ಯಾಬಿನ್ಗೆ ಹೋಗುತ್ತಾರೆ. ಇತ್ತ ಪಾವನಿಳ ಮನಸ್ಸು ಯಾವುದೋ ಅರಿಯದ ಬಂಧನ ಅವಳನ್ನು ಕೈ ಬೀಸಿ ಕರೆಯುವ ಹಾಗೆ, ಕಣ್ಣ ಮುಂದೆ ಅಸ್ಪಷ್ಟ ಘಟನೆಗಳು, ಯಾರೋ ಹೊಡೆಯುವ ಹಾಗೆ, ಒಬ್ಬ ಹೆಂಗಸು ಅಳುವ ರೀತಿ ಒಡೆಸಿಕೊಳ್ಳುತ್ತಿರುವ, ಹೆಂಗಸಿನ ಮುಖದಲ್ಲಿನ ಕೋಪ ಅಸ್ಪಷ್ಟವಾಗಿ ಏನೋ ಹೇಳುತ್ತಿರುವ ಹಾಗೆ ಚಿತ್ರಗಳು ಕಣ್ಣ ಮುಂದೆ ಬಂದು ಪಾವನಿ ಅಮ್ಮ ಎಂದು ಕಿರುಚಿಕೊಂಡು ಕಣ್ಣು ಬಿಡಲು ನರ್ಸ್ ಗಾಬರಿಯಲ್ಲಿ, ಮೇಡಮ್ ಏನಾಯಿತು ಎಂದು ಕೇಳಲು ಪಾವನಿ ಭಯದಲ್ಲಿ, ನಾನು ಮನೆಗೆ ಹೋಗಬೇಕು ಎಂದು ಅಳುತ್ತಾ ಎದ್ದು ಕುಳಿತುಕೊಳ್ಳಲು ನರ್ಸ್ ಓಡುತ್ತಾ ಹೋಗಿ ಸಾಧನಾಳನ್ನು ಕರೆದುಕೊಂಡು ಬರುತ್ತಾರೆ. ಸಾಧನ ಬಂದಾಗ ಪಾವನಿ ಇನ್ನೂ ಭಯದಲ್ಲಿ ನಡುಗುತ್ತಿರಲು ಅವಳಿಗೆ ಸಮಾಧಾನ ಮಾಡುತ್ತಾ, ಪಾವನಿ ಏನಾಯಿತು ಎಂದಾಗ, ಸಾಧನ ಅದು ಏನೇನೋ ವಿಚಿತ್ರ ಕನಸು, ಯಾರದೋ ಮನೆ, ಯಾರೋ ಯಾರಿಗೋ ಹೊಡೆಯುವ ಕನಸು, ಅಯ್ಯೋ ನನ್ನ ತಲೆ ಚಿಟ್ಟ ಹಿಡಿಯುತ್ತಿದೆ ಸಾಧನ, ಪ್ಲೀಸ್ ನನ್ನ ಸಾಯಿಸಿಬಿಡು, ನನಗೆ ಸಹಿಸಲು ಆಗುತ್ತಿಲ್ಲ, ಗಂಡನ ಮೋಸದ ಪ್ರೀತಿ, ಈ ವಿಚಿತ್ರವಾದ ಮನೋರಾಗ ನನ್ನಿಂದ ಸಹಿಸಲು ಆಗುತ್ತಿಲ್ಲ ಸಾಧನ, ಪ್ಲೀಸ್ ಎಂದು ಅಳಲು ಸಾಧನ ಮನಸ್ಸಿನಲ್ಲಿ ಇಷ್ಟು ಬೇಗ ಮಾಡಿದ ಪಾಪ ತೀರುತ್ತಾ ಎಂದು ಮುಖವನ್ನು ಬೇರೆ ಕಡೆ ತಿರುಗಿಸಿ ವ್ಯಂಗ್ಯವಾಗಿ ನಗುತ್ತಾ ಕ್ಷಣದಲ್ಲಿ ಡೋಂಟ್ ವರಿ ಅನುಪಮ ಎಂದಾಗ, ಪಾವನಿ ಈ ಹೆಸರು ಮೊದಲು ಯಾರೋ ತನ್ನನ್ನು ಕರೆದಾಗೆ ಆಗಲು, ಏನಂದೆ ಸಾಧನ, ಅನುಪಮನಾ ಎಂದಾಗ, ಓ ಸಾರಿ ಪಾವನಿ, ನನ್ನ ಬೆಸ್ಟ್ ಫ್ರೆಂಡ್ ಅನುಪಮ ಅಂತ ಬಾಯಿ ತಪ್ಪಿ ಹಾಗಂದೆ ಎಂದು ಮಾತನ್ನು ಬದಲಿಸಲು ಪಾವನಿಳ ಮನಸ್ಸು ಮಾತ್ರ ಯಾವುದೋ ಗೊಂದಲದಲ್ಲಿ ಸಿಲುಕಿ ಒದ್ದಾಡುತ್ತಿರುತ್ತದೆ. ಮನೆಗೆ ಬಂದ ಪಾವನಿಳಿಗೆ ವಿಪರೀತ ತಲೆನೋವು. ತನ್ನ ಸಂಕಟವನ್ನು ಕೇಳದ ಮನುನ ಮನಸ್ಸು ಇಷ್ಟೊಂದು ಕಲ್ಲಾಯಿತಾ ಎಂದು ಮರಗುತ್ತಾಳೆ. ಸ್ವಲ್ಪ ನಿದ್ದೆ ಮಾಡೋಣ ಎಂದು ಮಲಗಿದ ಪಾವನಿಳಿಗೆ ಮತ್ತದೇ ಕನಸು. ಈ ಬಾರಿ
ಯಾವುದೋ ಊರಿನ ದ್ವಾರ ಬಾಗಿಲು ಕಾಣಿಸುತ್ತದೆ. ಊರಿನ ಹೆಸರು ಅಸ್ಪಷ್ಟವಾಗಿ ಕಾಣಿಸುತ್ತಿದೆ. ಪಾವನಿ ಕನವರಿಸುತ್ತಾ ಕನಸು ಮುಂದುವರೆದು ಯಾರೋ ಒಬ್ಬ ವ್ಯಕ್ತಿ, ಹೇ ಅನುಪಮ, ನೀನು ಉದ್ಧಾರ ಆಗಲ್ಲ ಕಣೆ. ನೀನು ಮಾಡಿರುವ ಪಾಪ 7 ಜನ್ಮ ನಿನ್ನ ಕಾಡುತ್ತದೆ, ನೋಡ್ತಾ ಇರು ಎಂದಾಗ, ಹೇ ನೋಡೋಣ ಹೋಗೋ ಎಂದು ದಿಮಾಕಿನ ಮಾತನ್ನು ಆಡುವ ಆ ಹುಡುಗಿಯ ಮುಖ ಈಗ ಸ್ಪಷ್ಟವಾಗಿ ಕಾಣುತ್ತಿದೆ. ಪಾವನಿ ನಿದ್ದೆ ಮಂಪರಿನಲ್ಲಿ, ಅರೆ ಇದು ನನ್ನ ಮುಖಾನೇ ಎಂದು ಬಡಬಡಿಸಲು ಹೊರಗೆ ಯಾರೋ ಜೋರಾಗಿ ಬಾಗಿಲು ಬಡಿಯುವ ಸದ್ದಿಗೆ ಎಚ್ಚರಗೊಂಡು, ಅರೆ ನಾನು ಇಷ್ಟೊತ್ತು ಮತ್ತೆ ಕನಸು ಕಂಡಿದ್ದ, ಅಯ್ಯೋ ದೇವರೇ ಎಂದು ಎದ್ದು ಹೊರಗೆ ಬಾಗಿಲು ತೆರೆಯಲು ಬರುತ್ತಾಳೆ. ಬಾಗಿಲ ಮುಂದೆ ನಿಂತ ಪೋಸ್ಟ್ ಮ್ಯಾನ್, ಏನಮ್ಮ ಎಷ್ಟು ಅಂತ ಬಾಗಿಲು ಬಡಿಯುವುದು, ಕರ್ಮ ಎಂದು ಗೊಣಗುತ್ತಾ, ಸರಿ ತೆಗೆದುಕೊಳ್ಳಿ ಎಂದು ಒಂದು ಕವರ್ ಕೊಡಲು ಪಾವನಿ, ನನ್ನಂಥ ಅನಾಥೆಗೂ ಲೆಟರು ಎಂದು ಮನದಲ್ಲೇ ಮರಗುತ್ತಾ ಅದರ ಫ್ರಮ್ ಅಡ್ರೆಸ್ ನೋಡಿ, ಸರ್ ನೀವು ರಾಂಗ್ ಅಡ್ರೆಸ್ಗೆ ಬಂದಿದ್ದೀರಿ, ಇದರ ಮೇಲೆ ಅನುಪಮ ಅಂತ ಇದೆ, ನಮ್ಮಲ್ಲಿ ಅನುಪಮ ಅಂತ ಯಾರೂ ಇಲ್ಲ ಎಂದಾಗ ಮೊದಲೇ ಬಿಸಿಲಿನ ಬೇಕೆಯಿಂದ ಬೇಸತ್ತಿದ್ದ ಪೋಸ್ಟ್ ಮ್ಯಾನ್ ರೇಗುತ್ತಾ ಲೆಟರ್ ನೋಡಲು ಅಡ್ರೆಸ್ 12/1 ಮೇನ್ ರೋಡ್ 2ನೇ ಬ್ಲಾಕ್, ನೆಹರು ನಗರ, ಬೆಂಗಳೂರು ಎಂದು ಜೋರಾಗಿ ಹೋದೆ. ಮನೆ ಅಡ್ರೆಸ್ ನೋಡಲು ಅದು ಸರಿ ಇರುತ್ತದೆ. ಪೋಸ್ಟ್ ಮ್ಯಾನ್ ಕೋಪದಲ್ಲಿ, ಏನ್ರಿ ನನ್ನ ರಾಂಗ್ ಅಂತೀರಾ, ಇಲ್ಲಿ ನೋಡಿ ಮನೆ ವಿಳಾಸ ಎಂದು ತೋರಿಸಲು ಪಾವನಿ, ಹೌದಲ್ವಾ ಎಂದು ನೋಡಲು ಪೋಸ್ಟ್ ಮ್ಯಾನ್, ಒಳ್ಳೆ ಹುಚ್ಚರ ಸಹವಾಸ ಎಂದು ಗೊಣಗುತ್ತಾ ಹೊರಟು ಹೋಗುತ್ತಾನೆ. ಒಳಗೆ ಬಂದ ಪಾವನಿ ಲೆಟರ್ ನೋಡಲು ಅದು ಒಂದು ಶಾಲೆಯ ವಾರ್ಷಿಕೋತ್ಸವದ ಆಹ್ವಾನ ಪತ್ರಿಕೆ. ಅರೆ ನನಗ್ಯಾರೋ ಕಳಿಸಿರಬಹುದು. ಮನು ನಾನು ಚೆನ್ನಾಗಿದ್ದರೆ ನಮಗೂ ಮಗು ಆಗಿ ನಾವದರ ಶಾಲೆಯ ಕಾರ್ಯಕ್ರಮಕ್ಕೆ ಹೋಗಬಹುದಿತ್ತಲ್ವಾ ಎಂದುಕೊಳ್ಳಲು ಆ ಭಾವನೆ ಅವಳಿಗೆ ಮಧುರ ಅನುಭವವನ್ನು ನೀಡುತ್ತದೆ. ತನ್ನ ಯೋಚನೆಯಿಂದ ಹೊರಬಂದು, ಇದ್ಯಾರದು ನನಗೆ ಬಂದಿದೆ ಪಾಪ ಎಂದು ಅದನ್ನು ಎಸೆಯಬೇಕು ಎಂದಾಗ ಅದರ ಮೇಲಿನ ಹೆಸರು ಅನುಪಮ ಎಜುಕೇಶನ್, ರಾಮದುರ್ಗ ಎಂದು ಹೆಸರು. ಓದಲು ಏನೋ ಮಿಂಚಿನ ಸಂಚಾರವಾಗಲು, ಯಾರೇ ಅನುಪಮ, ನನ್ನ ಯಾಕಿಷ್ಟು ಕಾಡುತ್ತಿದ್ದಾಳೆ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತಾಳೆ. ಆಹ್ವಾನ ಪತ್ರಿಕೆಯನ್ನು ನೋಡುತ್ತಾ ನಿಂತ ಪಾವನಿಳಿಗೆ ಒಂದು ಯೋಚನೆ ಬರುತ್ತದೆ. ನನ್ನ ಮನಸ್ಸು ಸರಿ ಹೋಗಲು ಈ ಮಕ್ಕಳ ಕಾರ್ಯಕ್ರಮದಿಂದ ಏನಾದರೂ ಸಹಾಯವಾಗಬಹುದು. ಹೌದು, ಅದೇ ರೀತಿ ನಾನು ಮನು ಇಬ್ಬರು ಹೋದರೆ ನಮ್ಮಿಬ್ಬರ ವೈಮನಸ್ಸು ಬಗೆಹರಿಸಲು ಇದೇ ಸರಿಯಾದ ಉಪಾಯ. ಎಸ್, ಮನುಗೆ ಈಗಲೇ ಕಾಲ್ ಮಾಡ್ತೀನಿ ಎಂದು ಕಾಲ್ ಮಾಡಲು ಮನು, ಹಲೋ ಹೇಳು ಪಾವನಿ, ಏನಾಯಿತು ಎಂದಾಗ, ಕಾರ್ಯಕ್ರಮಕ್ಕೆ ಹೋಗೋಣ್ವಾ ಎನ್ನಲು, ಸಾರಿ ಪಾವನಿ, ನೀನು ಕಾವ್ಯ ಜೊತೆಗೆ ಹೋಗೋ, ನನಗೆ ರಜೆ ಇಲ್ಲ ಎಂದಾಗ ಪಾವನಿ ಕೋಪದಲ್ಲಿ, ಹೌದಾ ಬಿಡಿ, ಹೆಂಡತಿ ಜೊತೆಗೆ ಬರೋಕೆ ರಜೆ ಇರುವುದಿಲ್ಲ, ಸ್ನೇಹ ಜೊತೆಗೆ ಹೋಗಲು ಇರುತ್ತೆ ಅಲ್ವಾ ಎಂದಾಗ, ಮಗು ಹಾಗೆ ಅಂದುಕೋ ಎಂದು ಕಾಲ್ ಕಟ್ ಮಾಡುತ್ತಾನೆ. ಪಾವನಿ ಅಳುತ್ತಾ, ನೀವು ಎಷ್ಟು ಬದಲಾಗಿದ್ದೀರಿ ಮನು ಎಂದು ಬಿಕ್ಕುತ್ತಾಳೆ. ಮನೆಯ ಕಾಲಿಂಗ್ ಬೆಲ್ ಸದ್ದಿಗೆ ಹೋಗಿ ಬಾಗಿಲು ತೆರೆಯಲು ಕಾವ್ಯ ಬಂದಿರುತ್ತಾಳೆ. ಹಾಯ್ ಪಾವನಿ, ಹೇಗಿದ್ದಿ? ಡಾಕ್ಟರ್ ಹೇಳುತ್ತಾ ಇದ್ದರು ಮತ್ತೆ ಹೋಗಿದ್ದೀಯಾ ಆಸ್ಪತ್ರೆಗೆ ಎಂದಾಗ, ಹೌದು ಎಂದು ತಲೆ ಆಡಿಸುತ್ತಾಳೆ. ಯಾಕೆ ಏನಾಗ್ತಿದೆ ಎಂದಾಗ, ತನ್ನ ಕನಸು ಮತ್ತು ಮನುನ ನಿರ್ಲಕ್ಷ್ಯ ನನ್ನನ್ನು ಮಾನಸಿಕವಾಗಿ ಕೊಲ್ಲುತ್ತಿದೆ ಕಣೆ ಎಂದು ಅಳಲು ಕಾವ್ಯ ಸಮಾಧಾನ ಮಾಡುತ್ತಾ, ಪಾವನಿ ನೀನ್ಯಾಕೆ 2 ದಿನ ಆಶ್ರಮಕ್ಕೆ ಹೋಗಿ ಬರಬಾರದು? ಅಲ್ಲಿ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಅಂದ ಹಾಗೆ ಪಾರ್ವತಿ ಮೇಡಮ್ ಸಹ ಕೇಳುತ್ತಾ ಇದ್ದರು ಎಂದಾಗ, ಹೌದು ಕಣೆ, ತಂದೆ ತಾಯಿ ಇಲ್ಲದೆ ಇರುವ ನಮ್ಮಂತಹ ಎಷ್ಟೋ ಮಕ್ಕಳಿಗೆ ತಾಯಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ ಅಮ್ಮ. ಆದರೆ ನನ್ನ ಈ ಮಮಸ್ಥಿತಿಯಲ್ಲಿ ಅಲ್ಲಿ ಹೋದರೂ ನನಗೆ ನೆಮ್ಮದಿ ಸಿಗುವುದಿಲ್ಲ. ಅದು ಬಿಡು ಕಾವ್ಯ, ನಾವಿಬ್ಬರು ಯಾಕೆ ರಾಮದುರ್ಗಕ್ಕೆ ಹೋಗಬಾರದು ಎಂದಾಗ ಕಾವ್ಯ ಆಶ್ಚರ್ಯದಿಂದ, ರಾಮದುರ್ಗ ಅಲ್ಲಿ ಯಾರಿದ್ದಾರೆ ಕೋತಿ ಹೋಗೋಕೆ ಎನ್ನಲು ಆಹ್ವಾನ ಪತ್ರಿಕೆ ಅವಳ ಮುಂದೆ ಹಿಡಿಯಲು ಕಾವ್ಯ, ಅಲ್ವೇ ಪಾವನಿ, ನೀನೇ ಹೇಳಿದೆ ಮಿಸ್ ಆಗಿ ಬಂದಿದೆ ಅಂತ, ಮತ್ತೆ ಈಗ ಇಂದು ರಾಗ ಎಳೆಯಲು ಜಸ್ಟ್ ಫಾರ್ ಚೇಂಜ್ ಹೋಗೋಣ ಅಂತ ಎನ್ನಲು, ನೋಡೋಣ ನನ್ನ ಗಂಡ ಏನು ಎನ್ನುತ್ತಾರೆ ಅಂತ ಅಂದಾಗ, ಸರಿ ಆದರೆ 2 ದಿನಗಳಲ್ಲಿ ಹೇಳೋ, ಯಾಕೆಂದರೆ ಕಾರ್ಯಕ್ರಮಕ್ಕೆ 1 ವಾರವಿದೆ, ನಾವು ಹೋಗಲು ಮೇ ಬಿ 2 ದಿನ ಬೇಕು ಅನಿಸುತ್ತೆ ಎಂದಾಗ, ಸರಿನಮ್ಮ ಎಂದು ಕಾವ್ಯ ತನ್ನ ಮನೆಗೆ ಹೋಗುತ್ತಾಳೆ. ರಾತ್ರಿ 8 ಗಂಟೆಗೆ ಕಾವ್ಯ ಫೋನ್ ಮಾಡಿ, ಪಾವನಿ ಐ ಆಮ್ ಆಲ್ಸೋ ಕಮಿಂಗ್ ಎಂದಾಗ
ಪಾವನಿಳಿಗೆ ತುಂಬ ಸಂತೋಷವಾಗುತ್ತದೆ. ಆದರೆ ಪಾವನಿ, ನನ್ನ ಗಂಡನಿಗೆ ಟೂರ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೇನೆ. ನೀನು ಹಾಗೆ ಹೇಳು ಮನುಗೆ. ಸುಮ್ಮನೆ ಹೋಗ್ತೀವಿ ಅಂದರೆ ಒಪ್ಪದೇ ಇರಬಹುದು ಎನ್ನಲು, ಸರಿ ಕಣೆ, ಇವತ್ತೇ ಹೇಳುತ್ತೀನಿ. ಕಾವ್ಯ, ಇವತ್ತು ಸೋಮವಾರ, ನಾವು ಬುಧವಾರ ಹೋಗಬೇಕು. ನೀನು ಲಗೇಜ್ ಪ್ಯಾಕ್ ಮಾಡ್ಕೊ ಎನ್ನಲು, ಸರಿ ಕಣೆ ಬಾ ಎಂದು ಕರೆ ತುಂಡರಿಸುತ್ತಾಳೆ. ರಾತ್ರಿ ಮನೋನಿಗೆ ಕಾಲ್ ಮಾಡಲು, ನಾನು ಬೆಳಗ್ಗೆ ಬರುತ್ತೀನಿ, ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಎಂದು ಸುಳ್ಳು ಹೇಳಲು, ಪಾವನಿ ಸರಿ ಎಂದು ಮರು ಮಾತನಾಡದೆ ಕಾಲ್ ಕಟ್ ಮಾಡಿ ತನ್ನ ಕೋಣೆಗೆ ಹೋಗುತ್ತಾಳೆ. ಪಾವನಿಳಿಗೆ ಮಾತ್ರೆಯ ಪ್ರಭಾವದಿಂದ ಬೇಗನೆ ನಿದ್ದೆ ಆವರಿಸಲು ಮತ್ತದೇ ಕನಸು. ಯಾರೋ ವ್ಯಕ್ತಿ ಜೋರಾಗಿ ನಡೆದುಕೊಂಡು ಹೋಗುತ್ತಿರುವನನ್ನು ತಡೆಯಲು ಹಿಂದೆ ಒಬ್ಬ ಪ್ರಾಯದ ಹುಡುಗಿ ಅಳುತ್ತಾ, ನಿಂತ್ಕೋ ಅನು ಎಂದಾಗ ಅವನು ತಿರುಗಿ, ನನ್ನ ಬಿಟ್ಬಿಡು, ನನ್ನಿಂದ ಅವಳನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿ ಬೆಟ್ಟದ ತುದಿಗೆ ಹೋಗಲು ನೋಡುತ್ತಿದ್ದಂತೆ ಪ್ರಪಾತಕ್ಕೆ ಬಿದ್ದು ಬಿಡುತ್ತಾನೆ. ಆ ಹುಡುಗಿ ಗಾಬರಿಗೊಂಡು, ಬೇಡ ಅನುಪಮ, ನನ್ನ ಬಿಟ್ಬಿಡು, ದಮ್ಮಯ್ಯ ಬಿಟ್ಬಿಡು ಎಂದು ಗೋಳಾಡಲು ಅವಳ ಕೆನ್ನೆ ಜೋರಾಗಿ ಹೊಡೆದು, ನಾನು ಇದೇ ರೀತಿ ತಾನೇ ನನ್ನ ಅನುನ ಬಿಟ್ಟುಕೊಡಲು ಕೇಳಿದ್ದು? ಆದರೆ ನಿನಗೆ ನಿನ್ನ ಅಕ್ಕನ ಮಾತಿಗಿಂತ ಇವನ ಪ್ರೀತಿ ಹೆಚ್ಚಾಗಿದೆ ಅಲ್ವಾ ಎಂದು ಹಲ್ಲು ಕಡಿಯುತ್ತಾ, ಚಿಂತೆ ಮಾಡಬೇಡ, ನಿನ್ನನ್ನು ಅವನ ಜೊತೆಗೆ ಕಳಿಸ್ತೀನಿ ಎಂದು ವಿಚಿತ್ರವಾಗಿ ನಗಲು ಆ ಹುಡುಗಿ, ಮೊದಲು ಆ ಕೆಲಸ ಮಾಡು, ನನಗೆ ನನ್ನ ಅನುನ ಬಿಟ್ಟು ಬದುಕಲು ಮನಸ್ಸಿಲ್ಲ. ಆದರೆ ಒಂದು ಮಾತು ನೆನಪಿಟ್ಟಿಕೋ, ಮುಂದಿನ ಜನ್ಮ ಹೊಂದಿದ್ದರೆ ಆ ದೇವರು ಖಂಡಿತವಾಗಿಯೂ ನೀನು ಇಷ್ಟಪಡುವ ವ್ಯಕ್ತಿ ನಿನ್ನನ್ನು ಅಲಕ್ಷ್ಯ ಮಾಡಲಿ ಎಂದು ಅಳುತ್ತಾ ತಾನು ಪ್ರಪಾತಕ್ಕೆ ಬಿದ್ದು ಬಿಡುತ್ತಾಳೆ. ಆ ಇನ್ನೊಬ್ಬ ಯುವತಿ ತಿರುಗಿ ನೋಡಲು ಪಾವನಿ ಅಮ್ಮ ಎಂದು ಬೆಚ್ಚಿ ಬಿದ್ದು ಹೇಳಲು ಪೂರ್ತಿ ಬೆವತು ಹೋಗಿರುತ್ತಾಳೆ. ಹಾಗಾದರೆ ನಾನು ಕೊಲೆ ಎಂದು ಮುಂದೆ ಯೋಚಿಸಲಾಗದೆ ನಡಿಗೆ ಹೋಗುತ್ತಾಳೆ. ಭಯದಲ್ಲಿ ಪಾವನಿಳಿಗೆ ನಿದ್ದೆ ಕನಸಿನ ಮಾತಾಗುತ್ತದೆ. ಈ ಅನುಪಮ ಯಾರೋ, ನನಗೇಕೆ ಹೀಗಾಗುತ್ತಿದೆ? ಹಾಗಾದರೆ ಆ ಪ್ರಪಾತಕ್ಕೆ ಯಾರನ್ನು ತಳ್ಳಿದರು ಎಂದು ಯೋಚಿಸಲು ಮನೆಯ ಕಾಲಿಂಗ್ ಬೆಲ್ಗೆ ಎಚ್ಚೆತ್ತ ಪಾವನಿ ಗಡಿಯಾರ ನೋಡಲು ಬೆಳಗ್ಗೆ 5:30. ಈಗ ಯಾರಿರಬಹುದು ಎಂದು ಯೋಚಿಸುತ್ತಾ ಹೋಗಿ ಬಾಗಿಲು ತೆರೆಯಲು ಮನು ಬಂದಿರುತ್ತಾನೆ. ಪಾವನಿ, ಇವರಿಗೆ ಸಮಯದ ಪರಿವೇ ಇಲ್ಲ ಎಂದು ಸುಮ್ಮನಾಗಲು ಒಳಗೆ ಬಂದ ಮನು ಅವಸರದಲ್ಲಿ ರೆಡಿ ಆಗುವುದನ್ನು ಕಂಡು, ಪಾವನಿ, ಯಾಕ್ರಿ ಇಷ್ಟು ಅವಸರದಲ್ಲಿ ಇಲ್ಲಿಗೆ ಹೋಗ್ತಾ ಇದ್ದೀರಾ ಎಂದಾಗ ಮನು, ಪಾವನಿ, ನನಗೆ ದಿಲ್ಲಿಗೆ 1 ವಾರ ಮೀಟಿಂಗ್ ಇದೆ, ಬರುವುದು 1 ವಾರ ಆಗಬಹುದು. ಪಾವನಿ ಏನೂ ಮಾತನಾಡದೆ ಸುಮ್ಮನೆ ನಿಂತಿರುವುದನ್ನು ಕಂಡು ಮನು, ಸಾರಿ, ನಿನಗೆ ಹೇಳೋದನ್ನೇ ಮರೆತೆ ಕಣೆ ಎಂದಾಗ ಪಾವನಿ, ಪರವಾಗಿಲ್ಲ ಮನು, ಹುಷಾರಾಗಿ ಹೋಗಿ ಬನ್ನಿ ಎಂದು ಗಂಡನನ್ನು ಕಳುಹಿಸಲು ಗಂಡ ಸರಿ ಎಂದು ಹೋಗುತ್ತಾನೆ. ಇನ್ನೂ ಸರಿಯಾಗಿ ಬೆಳಕು ಆಗಿಲ್ಲ, ಮತ್ತೆ ಮಲಗೋಲ ಅಂದರೆ ಹಾಳಾದ ಕನಸು ಭಯ ಹುಟ್ಟಿಸುತ್ತದೆ. ಈಗ ಏನ್ ಮಾಡಲಿ ಎಂದು ಯೋಚಿಸುತ್ತಿರಲು, ರಾಮದುರ್ಗದ ಬಗ್ಗೆ ತಿಳಿದುಕೊಳ್ಳಬೇಕು, ಆದರೆ ಹೇಗೆ ಎಂದು ಯೋಚಿಸುತ್ತಿರುವಾಗ, ಅರೆ, ಲ್ಯಾಪ್ಟಾಪ್ ಇದೆ, ಇಂಟರ್ನೆಟ್ ಕನೆಕ್ಟ್ ಮಾಡಿ ಪಾವನಿ ರಾಮದುರ್ಗ ಎಂದು ಟೈಪ್ ಮಾಡಲು 5 ರಾಮದುರ್ಗಗಳು ಪರದೆ ಮೇಲೆ ಬರಲು, ಅಯ್ಯೋ, ನಾವೆಷ್ಟು ಪೆದ್ದಿ, ತಾಲೂಕು ಜಿಲ್ಲೆ ಆಗಬೇಕು ಎಂದು ನೋಡಲು ಇದು ಯಾವ ಜಿಲ್ಲೆಗೆ ಬರುತ್ತೆ ಎಂದು ಕಾರ್ಡ್ ತೆಗೆದು ಯೋಚಿಸಲು ಆಹ್ವಾನ ಪತ್ರಿಕೆ ನೆನಪಿಗೆ ಬರಲು, ಎಸ್, ಇದರಲ್ಲಿ ಖಂಡಿತ ಇರುತ್ತದೆ ಎಂದು ನೋಡಲು ರಾಮದುರ್ಗ, ತಾಲೂಕು ನರಸೀಪುರ, ಜಿಲ್ಲಾ ಚಿತ್ರದುರ್ಗ, ಕರ್ನಾಟಕ. ಹೋ, ಹೀಗೆ ಸಿಗುತ್ತೆ ಎಂದು ಸರ್ಚ್ ಮಾಡಲು ಯಾವುದೇ ರೀತಿಯ ಮಾಹಿತಿ ಸಿಗದೇ ಇರುವ ಕಾರಣ ಪಾವನಿ, ಎಂಥ ಕೆಲಸ, ಊರಿನ ಬಗ್ಗೆ ಏನೂ ಮಾಹಿತಿ ಇಲ್ಲ, ಇದರಲ್ಲಿ ಏನು ಮಾಡೋದು ಎಂದು ಯೋಚಿಸುತ್ತಾ ಕುಳಿತಿರಲು ಹಾಲಿನ ಹುಡುಗ ಬರುತ್ತಾನೆ. ಯಾಕಪ್ಪ, ನಿಮ್ಮ ತಂದೆ ಬರಲಿಲ್ವಾ ಎನ್ನಲು, ಇಲ್ಲ ಅಕ್ಕ, ಅವರಿಗೆ ಹುಷಾರಿಲ್ಲ ಎನ್ನುತ್ತಾನೆ. ಸರಿ, ನಾನು 1 ವಾರ ಊರಲ್ಲೇ ಇರುವುದಿಲ್ಲ, ಹಾಲು ಕೊಡಬೇಡ ಅಂತ ನಿಮ್ಮ ತಂದೆಗೆ ಹೇಳು ಎಂದಾಗ, ಸರಿ ಅಕ್ಕ ಎಂದು ಹುಡುಗ ಹೋಗುತ್ತಾನೆ. ಪಾವನಿ ರಾಮದುರ್ಗಕ್ಕೆ ಹೋಗೋ ಸಮಯ ಬಂದೇ ಬಿಟ್ಟಿತು. ಬಸ್ಸಿನಲ್ಲಿ ಕುಳಿತ ಗೆಳತಿಯನ್ನು ಉದ್ದೇಶಿಸಿ ಕಾವ್ಯ, ಅಲ್ವೇ ಪಾವನಿ, ನಮ್ಮದೇ ಕಾರಲ್ಲಿ ಹೋಗಬಹುದಿತ್ತು, ಸುಮ್ಮನೆ ಬಸ್ ಅಂತ ಕರೆದುಕೊಂಡು ಬಂದೆ ಎಂದು ಮುಖ ತಿರುವಿದಾಗ, ಹಾಗಲ್ಲ ಕಾವ್ಯ, ನನಗೆ ಬಸ್ನಲ್ಲಿ ಪ್ರಯಾಣ ಮಾಡೋದು ತುಂಬ ಇಷ್ಟ, ಅದಕ್ಕೆ ಎಂದು ರಾಗ ಇಳಿಯಲು, ಸರಿನಮ್ಮ ಎಂದು ಕಾವ್ಯ ಸುಮ್ಮನೆ ಕುಳಿತುಕೊಳ್ಳಲು ಪಾವನಿ ಮೌನ ವಹಿಸಿ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತುಕೊಳ್ಳಲು
ಬಸ್ಸು ಚಿತ್ರದುರ್ಗದತ್ತ ಪ್ರಯಾಣ ಬೆಳೆಸುತ್ತದೆ. ಪಾವನಿ ಹಾಗೆ ನಿದ್ದೆ ಹೋಗುತ್ತಾಳೆ. ಅದನ್ನು ನೋಡಿದ ಕಾವ್ಯ, ಇವಳೊಬ್ಬಳು ಕುಂಭಕರ್ಣನ ವಂಶದವಳು, ಅದೆಷ್ಟು ನಿದ್ದೆ ಮಾಡ್ತಾಳಪ್ಪ ಎಂದು ಮನದಲ್ಲಿ ನಗುತ್ತಾ ಸುಮ್ಮನೆ ಕುಳಿತುಕೊಳ್ಳಲು ಪಾವನಿಳಿಗೆ ಏನೋ ವಿಚಿತ್ರ ಸಂಕಟ, ಏನೋ ಕಳೆದುಕೊಂಡ ಭಾವ ಕಾಡಲು ನಿದ್ದೆಯಲ್ಲಿ ಕನವರಿಸುತ್ತಾ ಇರುವುದನ್ನು ಕಂಡು ಕಾವ್ಯ, ಲೇ ಕೋತಿ, ಏನಾಯಿತು ಹೇಳು ಎಂದಾಗ ಎಚ್ಚರವಾದ ಪಾವನಿ, ಏನಿಲ್ಲ ಕಣೆ ಎಂದು ಹೊರಗೆ ನೋಡುತ್ತಿರಲು ಚಿತ್ರದುರ್ಗ 50 ಕಿಲೋಮೀಟರ್ ಎಂಬ ರಸ್ತೆ ಬದಿಯ ಬೋರ್ಡ್ ನೋಡಲು ಆಗಲೇ ಸಂಜೆ 6 ಗಂಟೆ ಎಂದು ಗಡಿಯಾರ ನೋಡಲು ಕಾವ್ಯ ಕಡೆಗೆ ನೋಡಲು ಅವಳು ನಿದ್ದೆ ಮಾಡಿರುತ್ತಾಳೆ. ಪಾವನಿ ಮನದಲ್ಲಿ ಏನೋ ವಿಚಿತ್ರ ಯೋಚನೆ ಬರುತ್ತದೆ. ನಾನು ಹೋಗುತ್ತಿರುವುದು ಸರಿನೋ ತಪ್ಪೋ, ಇದರಿಂದ ನಾನು ನನ್ನವರನ್ನು ಕಳೆದುಕೊಳ್ಳಬಹುದಾ ಎಂಬ ಯೋಚನೆ ಬಂದಾಗ ನನಗೆ ಯಾರಿದ್ದಾರೆ ಕಳೆದುಕೊಳ್ಳಲು ಎಂದು ನಿರ್ಲಿಪ್ತ ಭಾವ ಮೂಡಲು ತಕ್ಷಣ ನನ್ನ ಮನು ಎಂದು ಅವಳ ಹೃದಯ ಒಂದು ಕ್ಷಣ ನಡುಗುತ್ತದೆ. ಬೇಡವಿರದ ಯೋಚನೆ ನಂದು ಎಂದು ಮಲಗಿಕೊಳ್ಳುತ್ತಿರಲು ಕಂಡಕ್ಟರ್, ಯಾರೇ ಚಿತ್ರದುರ್ಗ ಎನ್ನುವ ಸದ್ದಿಗೆ ಎಚ್ಚರವಾದ ಗೆಳತಿಯರು, ನಿಲ್ಲಿಸಿ ಸರ್, ನಾವು ಇಳಿಯಬೇಕು ಎಂದು ಬಸ್ಸಿನಿಂದ ಇಳಿಯುತ್ತಾರೆ. ಕೆಳಗೆ ಇಳಿದು ಸುತ್ತಲೂ ನೋಡಲು ಬಸ್ ಸ್ಟ್ಯಾಂಡ್ನಲ್ಲಿ ಅಷ್ಟೇನೂ ಜನವಿರದೆ ಬಿಕೋ ಎನ್ನುತ್ತಿರಲು ಕಾವ್ಯ, ಏನು ಯಾರೂ ಇಲ್ಲ ಎಂದು ವಾಚ್ ನೋಡಲು ರಾತ್ರಿ 10 ಗಂಟೆ ತೋರುತ್ತದೆ. ನಮ್ಮ ಬೆಂಗಳೂರಲ್ಲಿ ಈ ವೇಳೆ ಎಲ್ಲರೂ ಪಾರ್ಟಿ ಹೋಟೆಲ್ ಅಂತ ಇದ್ರೆ ಇಲ್ಲಿ ಯಾರೂ ಇಲ್ಲ ಎಂದು ಆಶ್ಚರ್ಯದಿಂದ ನೋಡಲು ಪಾವನಿ, ಸುಮ್ನಿರೆ ಎಂದು ಅಲ್ಲೇ ಡಿಪೋದಲ್ಲಿ ಅಧಿಕಾರಿಗಳಿಗೆ ರಾಮದುರ್ಗಕ್ಕೆ ಹೋಗಲು ಬಸ್ ಎಷ್ಟು ಗಂಟೆಗೆ ಇದೆ ಎಂದಾಗ ಅಧಿಕಾರಿ ವಿಚಿತ್ರವಾಗಿ ನೋಡಿ, ಏನಮ್ಮ, ಯಾವ ಊರು ನಿಮ್ಮದು ಎನ್ನಲು, ಬೆಂಗಳೂರು ಸರ್, ಯಾಕೆ ಎನ್ನಲು, ಅಲ್ಲ, ನೋಡಲು ವಿದ್ಯಾವಂತರ ಹಾಗೆ ಕಾಣುತ್ತೀರಿ, ಚಿತ್ರದುರ್ಗದಲ್ಲೇ ರಾಮದುರ್ಗ ಅಂತ ಯಾವುದೇ ಊರಿಲ್ಲ, ಇನ್ನು ಬಸ್ ಎಲ್ಲಿಂದ ಎನ್ನಲು ಇಬ್ಬರು ಆಶ್ಚರ್ಯದಿಂದ ಏನಂದ್ರಿ ಎಂದು ಕೇಳುತ್ತಾರೆ. ಗೆಳತಿಯರಿಬ್ಬರು ಆಶ್ಚರ್ಯದಿಂದ ಏನಂದ್ರಿ ಎಂದು ಕೇಳಿದಾಗ ಅಧಿಕಾರಿ, ಹೌದು, ರಾಮದುರ್ಗ ಅಂತ ಯಾವುದೇ ಊರಿಲ್ಲ, ನೀವೆಲ್ಲೋ ಕನ್ಫ್ಯೂಸ್ ಆಗಿ ಚಿತ್ರದುರ್ಗಕ್ಕೆ ಬಂದಿದ್ದು ಎಂದಾಗ ಕಾವ್ಯ ಪಾವನಿಯನ್ನು ಕೋಪದಲ್ಲಿ ನೋಡಲು ಪಾವನಿ ಸಹ ಗೊಂದಲದಿಂದ 1 ನಿಮಿಷ ಎಂದು ತನ್ನ ಬ್ಯಾಗ್ನಲ್ಲಿದ್ದ ಆಹ್ವಾನ ಪತ್ರಿಕೆ ತೆಗೆದು ನೋಡಲು ಅದರಲ್ಲಿ ರಾಯದುರ್ಗ ಅಂತ ಇರುತ್ತದೆ. ಪಾವನಿ ಆಶ್ಚರ್ಯದಿಂದ, ಕಾವ್ಯ, ಇಲ್ಲೋಡೆ, ರಾಯದುರ್ಗ ಅಂತ ಇದೆ ಎಂದಾಗ ಕಾವ್ಯ ನಗುತ್ತಾ, ಅಲ್ವೇ ಪಾವನಿ, ನಿನಗೆ ಕನ್ನಡ ಸಹ ಓದಲು ಬರುವುದಿಲ್ಲ ಎಂದು ತಮಾಷೆ ಮಾಡಲು ಅಧಿಕಾರಿ ಸಹ ನಗುತ್ತಾ, ನೋಡ್ರಮ್ಮ, ರಾಯದುರ್ಗಕ್ಕೆ ಇರುವುದು ಒಂದೇ ಬಸ್ಸು, ಅದು ಕಡೆ ಬಸ್ಸು, ಸಾಯಂಕಾಲ 7 ಗಂಟೆಗೆ ಹೋಗಿದೆ, ಇನ್ನು ಬೆಳಗ್ಗೆ 7 ಗಂಟೆಗೆ ಬರುವುದು ಎಂದಾಗ ಅಯ್ಯೋ, ಇವಾಗೇನು ಮಾಡುವುದು ಎಂದು ಚಿಂತಿಸಲು ಯಾವುದಾದರೂ ಲಾಡ್ಜ್ಗೆ ಹೋಗೋಣ ನಡೆ ಎಂದು ಅಧಿಕಾರಿಗಳಿಗೆ ಧನ್ಯವಾದ ಹೇಳಿ ಹೊರಗೆ ಬಂದು ನೋಡಲು ಒಂದು ಹೋಟೆಲ್ ಕಾಣುತ್ತದೆ. ಇಬ್ಬರು ಹೋಗಿ ಒಂದು ರೂಮ್ ಪಡೆದು ಅಂದು ರಾತ್ರಿ ಅಲ್ಲೇ ಉಳಿದುಕೊಳ್ಳುತ್ತಾರೆ. ಪ್ರಯಾಣದ ಆಯಾಸದಿಂದ ಇಬ್ಬರಿಗೂ ಬಹಳ ಬೇಗನೆ ನಿದ್ದೆ ಆವರಿಸುತ್ತದೆ. ಸಮಯ ಮಧ್ಯರಾತ್ರಿ 1:30. ಪಾವನಿ ಕನವರಿಸುತ್ತಾ, ಬೇಡ ಅತ್ತೆ, ನನ್ನಿಂದ ಅವರನ್ನು ದೂರ ಮಾಡಬೇಡಿ, ಅವರನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಎಂದು ಯಾರೋ ಬೇಡಿಕೊಳ್ಳಲು ಯಾವುದೋ ಹೆಂಗಸು, ಒಂದು ಮಗುವನ್ನು ಎತ್ತುಕೊಡುವ ಯೋಗ್ಯತೆ ಇಲ್ಲ, ಗಂಡ ಬೇಕಾ ನಿನಗೆ, ಮೊದಲು ತೊಲಗು ಇಲ್ಲಿಂದ, ನನ್ನ ಮಗನಿಗೆ ಬೇರೆ ಮದುವೆ ಮಾಡಿ ನಮ್ಮ ವಂಶ ಉದ್ಧಾರ ಮಾಡಬೇಕು ಎಂದು ಇವಳನ್ನು ಮನೆಯಿಂದ ಆಚೆ ನೂಕಲು ಪಾವನಿ ಅಮ್ಮ ಎಂದು ಬೆಡ್ ಮೇಲಿಂದ ಕೆಳಗೆ ಬೀಳಲು ಕಾವ್ಯ ಭಯದಿಂದ ಎಚ್ಚರವಾಗಿ ಪಾವನಿಲ ಬಳಿ ಹೋಗಿ ಅವಳನ್ನು ಎಬ್ಬಿಸಿ ಬೆಡ್ ಮೇಲೆ ಕೂಳಿಸಿ ಸಮಾಧಾನ ಮಾಡಿ ಕುಡಿಯಲು ನೀರು ಕೊಟ್ಟಾಗ ಪಾವನಿ ಗಾಬರಿಯಲ್ಲಿ ನೀರು ಕುಡಿಯುತ್ತಾ ಕುಳಿತಿರುವುದನ್ನು ನೋಡಿದ ಕಾವ್ಯ ಬೆಳಗ್ಗೆ ವಿಚಾರಿಸೋಣ ಎಂದು ಅವಳನ್ನು ಮಲಗಿಸಿ ತಾನು ಮಲಗುತ್ತಾಳೆ. ಬೆಳಗ್ಗೆ ಎಚ್ಚರವಾದ ಪಾವನಿ ರಾತ್ರಿಯ ಕನಸಿನ ಬಗ್ಗೆ ಯೋಚಿಸುತ್ತಾ ಕುಳಿತಿರಲು ಯಾರದು, ಪಾಪ ಎಷ್ಟು ಕ್ರೂರವಾಗಿ ಮನೆಯಿಂದ ಹೊರಗೆ ತಳ್ಳಿದರಲ್ಲ, ಹೆಣ್ಣು ಅನ್ನುವುದು ಮರೆತು ಇಷ್ಟು ಕಠಿಣವಾಗಿ ನಡೆದುಕೊಂಡರು ಅವರೆಲ್ಲ ಮನುಷ್ಯರ ಎಂದು ತನ್ನ ಪಾಡಿಗೆ ತಾನೇ ಮಾತನಾಡುತ್ತಾ ಕುಳಿತಿರುವ ಗೆಳತಿಯನ್ನು ನೋಡಿ ನಗುತ್ತಾ, ಏನ್ ಮೇಡಮ್, ಯಾರ್ಯಾರನ್ನು ಹೊರಗೆ ಹಾಕಿದ್ರು, ತಾವೇಕೆ ಇಷ್ಟು ಸಂಕಟ ಪಡುತ್ತಿದ್ದೀರಿ ಎಂದು ರೇಗಿಸಲು ಪಾವನಿ ತನ್ನ ಯೋಚನೆ ಬದಿಗಿಟ್ಟು, ಏನಿಲ್ಲ ಬಿಡು, ನಡಿ, ಮೊದಲು ರೆಡಿಯಾಗೋ, ಟೈಮ್ ಆಯಿತು ಎಂದು ಇಬ್ಬರು ಹೊರಡಲು ತಯಾರಾಗುತ್ತಾರೆ. ತಿಂಡಿ ತಿಂದು ಬಸ್ ಸ್ಟಾಪ್ಗೆ ಬಂದಾಗ ಅದಾಗಲೇ ಬಸ್ಸು ಬಂದು ಹೊರಡಲು ಸಿದ್ಧವಾಗಿರುತ್ತದೆ.
ಇಬ್ಬರು ಹೋಗಿ ಬಸ್ಸನ್ನು ಹತ್ತುತ್ತಿದ್ದಾಗ ಯಾರೋ ಅನುಪಮ ಎಂದು ಕೂಗಿದಂತೆ ಕೇಳಿಸಿ ಹಿಂದೆ ನೋಡಲು ಯಾರೂ ಇರುವುದಿಲ್ಲ. ಕಾವ್ಯ ಬೇಗ ಬಾರೆ ಎಂದು ಅವಸರಿಸಿ ಒಳಗೆ ಹೋಗುತ್ತಾರೆ. ಬಸ್ಸು ರಾಯದುರ್ಗದತ್ತ ಪಯಣ ಬೆಳೆಸಲು ಪಾವನೇಳಿಗೆ ಏನೂ ಹೇಳಲಾರದ ಸಂಕಟ, ಯಾವುದೋ ಕ್ಷಮಿಸಲಾಗದ ತಪ್ಪಿಗೆ ಶಿಕ್ಷೆ ಬೀಳಲು ಹೊರಟ ಹಾಗೆ ಅನಿಸಲು ತಲೆ ಹಿಡಿದು ಕಿಟಕಿಗೆ ಹೊರಗೆ ಆಚೆ ನೋಡುತ್ತಾ ಕುಳಿತಿರುವಾಗ ಅವಳ ಕಣ್ಣಿಗೆ ರಾಮಮಂದಿರ, ರಾಯದುರ್ಗ ಆರಂಭ ಎಂಬ ನಾಮಫಲಕ ನೋಡಿ ಮನಸ್ಸಿನಲ್ಲಿ ರಾಮ ಎಂದಾಗ ಏನೋ ಮಧುರವಾದ ಭಾವನೆ. ಹಾಗೆ ಮರುಕ್ಷಣದಲ್ಲಿ ಭಯ ಮೂಡಲು ಬಸ್ಸು ಮುಂದೆ ಸಾಗುತ್ತಾ ಡ್ರೈವರ್ ಒಮ್ಮೆಗೆ ಬ್ರೇಕ್ ಹಾಕಲು ಎಲ್ಲರೂ ಗಾಬರಿಯಿಂದ ಚೀರಿದರು. ಕಂಡಕ್ಟರ್, ಏನಣ್ಣ ಗಾರ್ಡ್ ಸೆಕ್ಷನ್ ನಿಧಾನಪ್ಪ, ಮೊದಲೇ ಬಡ್ಕೊಂಡೆ ಹೊಸ ಹುಡುಗರನ್ನ ಈ ಬಸ್ಸಿಗೆ ಹಾಕಬೇಡಿ ಅಂತ, ಯಾರು ಕೇಳ್ತಾರೆ ನನ್ನ ಮಾತನ್ನ, ಥು ಎಂದು ಬೈಯಲು ಡ್ರೈವರ್, ಇಲ್ಲಣ್ಣ ನಾನು ಕೇರ್ಫುಲ್ ಆಗಿನೇ ಡ್ರೈವ್ ಮಾಡುತ್ತಾ ಇದ್ದೆ, ಆದರೆ ಎಂದು ತಲೆ ಕೆರೆದುಕೊಳ್ಳಲು, ಹೋಗ್ಲಿ ಬಿಡು ನಡಿ, ಲೇಟ್ ಆದರೆ ರಾಯದುರ್ಗ ಜನ ನಮ್ಮನ್ನ ಕೊಂದೇ ಬಿಡ್ತಾರೆ ಎಂದು ಗಾಡಿ ಸ್ಟಾರ್ಟ್ ಮಾಡಲು ಹೇಳುತ್ತಾನೆ. ಗಾಡಿ ಸ್ಟಾರ್ಟ್ ಮಾಡಿದ ಡ್ರೈವರ್ ಬಲಗಡೆ ಟರ್ನ್ ತೆಗೆದುಕೊಳ್ಳುವ ಬದಲು ಎಡಗಡೆ ತೆಗೆದುಕೊಳ್ಳುವುದನ್ನು ನೋಡಿದ ಕಂಡಕ್ಟರ್, ಯಾಕಪ್ಪ ನಮ್ಮನ್ನ ಸಮಾಧಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೀಯಾ ಹೇಗೆ ಎಂದು ಕೇಳಲು, ಅಯ್ಯೋ ಸಾರಿ, ನಾನು ಅದು ಕೆಂಪನಕೋಟೆ ಕಡೆ ಮರೆತು ಟರ್ನ್ ತೆಗೆದುಕೊಳ್ಳುತ್ತಾ ಇದ್ದೆ ಎಂದು ನಗಲು ಕೆಂಪನಕೋಟೆ ಹೆಸರು ಕೇಳಿದಾಗ ಪಾವನಿ ಒಂದು ಕ್ಷಣ ನಡುಗಿ ಬಿಡುತ್ತಾಳೆ. ಈ ಹೆಸರು ಮೊದಲು ಕೇಳಿದ ನೆನಪು ಎಂದು ತನ್ನ ಮನದಲ್ಲಿ ಯೋಚಿಸಲು ಬಸ್ಸು ರಾಯದುರ್ಗದ ಕೋಟೆ ಮಹಾದ್ವಾರ ತಲುಪಲು ಕಾವ್ಯ, ವಾವ್ ಪಾವನಿ, ಮಹಾದ್ವಾರನೇ ಇಷ್ಟು ಚಂದವಿದೆ, ಇನ್ನು ಊರು ಹೀಗಿರಬಹುದೇ ಎಂದು ಆಶ್ಚರ್ಯದಿಂದ ನೋಡುತ್ತಿರಲು ಪಾವನಿ, ಹಾ ಕಣೆ ನಮ್ಮ ಊರು ಅಷ್ಟು ಚಂದವಿದೆ ಎಂದಾಗ ಕಾವ್ಯ ಅವಾಕ್ಕಾಗಿ, ಏನು ನಿಮ್ಮ ಊರಾ ಎಂದು ಪ್ರಶ್ನಾರ್ಥಕವಾಗಿ ನೋಡಲು ಪಾವನಿ ಸವರಿಸಿಕೊಂಡು, ಐ ಮೀನ್ ಹೀಗೆ ಹೋಗ್ತಾ ಇರೋ ಊರು ಅಂದೆ ಅಷ್ಟೇ ಎಂದು ಮಾತು ಮರೆಸಲು ಕಾವ್ಯ, ಏನೋ ವಿಷಯ ಇದೆ, ಇವಳ್ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಎಂದು ಯೋಚಿಸುತ್ತಾ ಕುಳಿತಿರಲು ಕಂಡಕ್ಟರ್, ಯಾರೀ ರಾಯದುರ್ಗ ಎಂದು ಕೂಗಲು ಪಾವನಿ ಕಾವ್ಯ ಬಸ್ಸಿನಿಂದ ಕೆಳಗೆ ಇಳಿಯುತ್ತಾರೆ. ಮುಂದೆ ನಡೆದು ಹೋಗುತ್ತಿರುವ ಪಾವನಿಯ ಬೆನ್ನ ಮೇಲೆ ಯಾರದೋ ಕೈ ಇಟ್ಟ ಅನುಭವಕ್ಕೆ ಹಿಂತಿರುಗಿ ನೋಡಲು ವಯಸ್ಸಾದ ಒಬ್ಬರು, ಅಜ್ಜಿ, ಲೇ ಪಾಪಿ, ನೀನು ಮತ್ತೆ ಬಂದೆಯಾ, ನನ್ನ ಸಂಸಾರ ಛಿದ್ರ ಮಾಡಿ ಮತ್ತೆ ಬಂದೆಯಾ, ನಿನಗೆ ದೇವರು ಈ ಜನ್ಮದಲ್ಲಿ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ. ಹಾ, ಈ ದೇವಕಿ ಹಾಕಿದ ಶಾಪ ಸುಳ್ಳಾಗಲ್ಲ, ನೋಡುತ್ತಾ ಇರೋ. ಅಯ್ಯೋ ಮಗಳೇ ಅನುಪಮ ಎಂದು ಅಳುತ್ತಾ ಹೊರಟ ಅಜ್ಜಿಯನ್ನು ನೋಡಿದ ಪಾವನಿ ನಡುಗುತ್ತಿರುವುದನ್ನು ನೋಡಿದ ಕಾವ್ಯ, ಪಾವನಿ ಪಾವನಿ ಏನಾಯಿತೆ ಎಂದು ಕೇಳಲು ಬೆಚ್ಚಿದ ಪಾವನಿ ನಡುಗುವ ಧ್ವನಿಯಲ್ಲಿ, ನನ್ನ ಪಾಪಕ್ಕೆ ಶಿಕ್ಷೆ ಸಿಗುತ್ತದೆ, ಹಾ ಖಂಡಿತ ಸಿಗುತ್ತದೆ ಎಂದು ಬಡಬಡಿಸಲು ಕಾವ್ಯ ಅವಳನ್ನು ಅಲುಗಾಡಿಸುತ್ತಾ, ಏನು ಹೇಳುತ್ತಿದ್ದಾಳೆ, ಏನು ಅರ್ಥ ಆಗ್ತಿಲ್ಲ ದೇವರೇ ಎಂದು ತಲೆ ಮೇಲೆ ಕೈ ಹಿಡಿಯುತ್ತಿರಲು ಮಧ್ಯ ವಯಸ್ಸಿನ ಒಬ್ಬ ಯುವಕ ಬಂದು, ಯಾರು ನೀವು, ಆ ಅಜ್ಜಿ ಏನೋ ಬೈದಾಗಿತ್ತು, ಯಾವ ಊರು ನಿಮ್ಮದು ಎಂದು ಕೇಳಲು ಕಾವ್ಯ ತಮ್ಮ ಪರಿಚಯ ಬಂದ ಉದ್ದೇಶ ತಿಳಿಸಲು ಆ ವ್ಯಕ್ತಿ ಆಶ್ಚರ್ಯದಿಂದ, ಏನು ನಮ್ಮ ಊರಲ್ಲಿ ಶಾಲಾ ವಾರ್ಷಿಕೋತ್ಸವನಾ, ಹೀಗೆ ಸಾಧ್ಯ, ನಮ್ಮ ಊರಲ್ಲಿ ಸರ್ಕಾರಿ ಶಾಲೆ ಬಿಟ್ಟು ಬೇರೆ ಯಾವುದೇ ಶಾಲೆ ಇಲ್ಲ, ಇನ್ನು ಅನುಪಮ ಶಿಕ್ಷಣ ಸಂಸ್ಥೆ ಸಾಧ್ಯನೇ ಇಲ್ಲ, ನಿಮಗೆ ಯಾರೋ ಪಕ್ಕಾ ಫೂಲ್ ಮಾಡಿದ್ದಾರೆ ಎಂದು ನಗಲು ಗೆಳತಿಯರಿಬ್ಬರು ಶಾಕ್ನಿಂದ ನೋಡುತ್ತಿರಲು ಹೌದು ಎಂಬ ಧ್ವನಿ ಕೇಳಿ ಹಿಂತಿರುಗಲು ಅವರ ಹಿಂದೆ ಡಾಕ್ಟರ್ ಸಾಧನಾ ಇರುತ್ತಾಳೆ. ಪಾವನಿ, ಸಾಧನಾ ನೀವಿಲ್ಲಿ ಎಂದು ಆಶ್ಚರ್ಯದಿಂದ ಕೇಳಲು, ಹೌದು, ನೀನು ಮಾಡಿದ ಪಾಪ ಕಳ್ಕೊಳ್ಬೇಡ್ವಾ ಮಿಸ್ ಅನುಪಮ ಪಾಳೆಗಾರ ಎಂದಾಗ ಪಾವನಿ ಒಂದು ಕ್ಷಣ ಕುಸಿದು ಬೀಳುವ ಸ್ಥಿತಿ. ಕೋಪದಲ್ಲಿ, ಯಾರು ನೀನು, ಯಾಕೆ ನನಗೆ ಈ ರೀತಿ ಹಿಂಸೆ ಮಾಡ್ತಾ ಇದ್ದೀಯಾ, ಈ ಅನುಪಮ ಯಾರು ಎಂದು ಕೇಳಲು ಸತ್ಯ ತಿಳಿಯೋಕೆ ಅಷ್ಟೊಂದು ಅವಸರ ಯಾಕೆ ಮೇಡಮ್ ಎಂದಾಗ ಪಾವನಿ ಅಳುತ್ತಾ, ಪ್ಲೀಸ್ ಸಾಧನಾ, ನನ್ನಿಂದ ಈ ನರಕ ಅನುಭವಿಸಲು ಆಗುತ್ತಿಲ್ಲ ಎಂದು ಕಣ್ಣೀರು ಹಾಕಲು ಅವಳ ಕೈ ಹಿಡಿದು ಎಳೆದುಕೊಂಡು ಹೋದ ಸಾಧನಾ ಒಂದು ಹಳೀತಾದ ಮನೆಯ ಒಳಗೆ ಒಯ್ಯಲು ಪಾವನಿ, ಇದು ನಮ್ಮನೆ ಎಂದು ಉದ್ಧರಿಸಲು ಸಾಧನಾ, ಹಾ ಇದು ನಮ್ಮನೆ ಎನ್ನುತ್ತಾಳೆ. ಪಾವನಿ ಹಳೆಯ ಮನೆಯನ್ನು ನೋಡಿ ಸಾಧನಾ ಇದು ನಮ್ಮನೆ ಎಂದಾಗ ಸಾಧನಾ ಸಹ ಹೌದು ಇದು ನಮ್ಮನೆ ಎಂದು ಹೇಳಿದಾಗ ಪಾವನಿ ಆಶ್ಚರ್ಯದಿಂದ ಅವಳತ್ತ ನೋಡಿದಾಗ, ಯಾಕೆ
ಏನು ನೆನಪಾಗ್ತಾ ಇಲ್ವಾ ಎಂದು ವ್ಯಂಗ್ಯವಾಗಿ ಕೇಳಲು ಅದುವರೆಗೂ ಎಲ್ಲವನ್ನೂ ನೋಡುತ್ತಾ ನಿಂತಿದ್ದ ಕಾವ್ಯಗೆ ತಲೆ ಚಿಟ್ಟ ಹಿಡಿದಂತೆ ಆಗಿ, ಯಾರಾದರೂ ಹೇಳುತ್ತೀರಾ ಇಲ್ಲಿ ಏನು ನಡೀತಾ ಇದೆ ಎಂದು ಅಬ್ಬರಿಸಲು ಸಾಧನಾ, ವೇಟ್ ಮೇಡಮ್, ಯಾಕಿಷ್ಟು ಅವಸರ? ಇನ್ನೂ ನಿಮ್ಮ ಸ್ನೇಹಿತೆ ಮಾಡಿರುವ ಪಾಪ ಕಾರ್ಯಗಳನ್ನು ತಿಳಿಯೋ ಸಮಯ ಬಂದಿಲ್ಲ ಎಂದಾಗ ಕಾವ್ಯ ಅವಳನ್ನು ತೀಕ್ಷ್ಣವಾಗಿ ನೋಡಲು ಪಾವನಿ ತಲೆ ತಿರುಗಿ ಬೀಳಲು ಅವಳಿಗೆ ಕರೆದುಕೊಂಡು ಒಬ್ಬರ ಮನೆಗೆ ಹೋಗುತ್ತಾರೆ. ಪಾವನಿಳಿಗೆ ಎಚ್ಚರವಾದಾಗ ಅವಳ ಕಣ್ಣನ್ನೇ ಅವಳು ನಂಬಲಾಗದ ಪರಿಸ್ಥಿತಿಯಲ್ಲಿ ಸಿಲುಕುತ್ತಾಳೆ. ಕಾರಣ, ಅವಳ ಎದುರಿಗೆ ಗೋಡೆಯ ಮೇಲೆ ಹಾಕಿದ ಅವಳ ಭಾವಚಿತ್ರವನ್ನು ನೋಡಿದ್ದ ಅವಳು ದಿಗ್ಭ್ರಾಂತಿಗೊಳ್ಳಲು ಕಾವ್ಯ ಸಾಧನ ಒಳಗೆ ಬರುತ್ತಾರೆ. ಹೇಗಿದೆಯಾ ಪಾವನಿ ಎಂದು ಕಾಳಜಿಯಿಂದ ಕೇಳುತ್ತಿರುವ ಕಾವ್ಯಗೆ ಸಾಧನ ವ್ಯಂಗ್ಯವಾಗಿ, ಅವರಿಗೇನಾಗುತ್ತೆ ಕಾವ್ಯ? ಇನ್ನೊಬ್ಬರ ಪ್ರಾಣ ತೆಗೆಯುವ ಮನಸ್ಸಿನ ವ್ಯಕ್ತಿಗಳಿಗೆ ಏನಾಗುತ್ತದೆ ಎಂದು ಕೋಪದಲ್ಲಿ ಹೇಳುತ್ತಿರುವ ಸಾಧನಾಳ ಕೆನ್ನೆಗೆ ಜೋರಾಗಿ ಹೊಡೆದ ಕಾವ್ಯ ಅಷ್ಟೇ ಕೋಪದಲ್ಲಿ, ಯಾರೇ ನೀವು? ಯಾಕ್ರಿ ಈ ರೀತಿ ಅವಳಿಗೆ ಈ ರೀತಿ ಟಾರ್ಚರ್ ಮಾಡುತ್ತಾ ಇದ್ದೀರಾ ಎಂದು ಅರಚಲು ಸಾಧನ ಅದನ್ನು ನಿಮ್ಮ ಸ್ನೇಹಿತೆಗೆ ಕೇಳಿ ಎಂದಾಗ ಪಾವನಿ ಎದ್ದು ಸಾಧನಾಳ ಕಾಲನ್ನು ಹಿಡಿಯುತ್ತಾ, ಸಾಧನ ಪ್ಲೀಸ್, ನನಗೆ ಸಹಿಸಲು ಆಗುತ್ತಿಲ್ಲ, ದಯವಿಟ್ಟು ನನ್ನ ತಪ್ಪೇನು ತಿಳಿಸಿ ಎಂದು ಗೋಗರೆಯಲು ಸಾಧನ, ನಿನ್ನ ತಪ್ಪು ಈ ಜನ್ಮದ್ದು ಅಲ್ಲ ಕಣೆ, ಹಿಂದಿನ ಜನ್ಮದ್ದು ಎಂದಾಗ ಪಾವನಿಳ ಜೊತೆ ಕಾವ್ಯ ಸಹ ಆಶ್ಚರ್ಯದಿಂದ ನೋಡಲು ಸಾಧನ, ಬನ್ನಿ ನನ್ನ ಜೊತೆಗೆ ಎಂದು ಅವರನ್ನು ಕರೆದುಕೊಂಡು ಒಬ್ಬರ ಮನೆಗೆ ಹೋಗುತ್ತಾಳೆ. ಅದೊಂದು ದೊಡ್ಡ ಅರಮನೆ, ಶ್ರೀಮಂತರು ವಾಸಿಸುವ ಎಲ್ಲ ರೀತಿಯ ಸೌಕರ್ಯಗಳನ್ನು ಹೊಂದಿರುವ ಮನೆ. ಮನೆಯ ಒಳಅಂಗಳಕ್ಕೆ ಹೋಗುತ್ತಿದ್ದಂತೆ ಪಾವನಿ ಏನೋ ನೆನಪಾದಂತೆ ವೀರಪ್ಪ ನಾಯ್ಕರ ಮನೆ ಎಂದು ಉದ್ಧರಿಸಲು ಕಾವ್ಯ ಪಾವನಿ ಎಂದು ಅವಳ ಕಡೆ ನೋಡಲು ಪಾವನಿ ತಲೆ ತಗ್ಗಿಸಲು ಸಾಧನ ಅವರಿಬ್ಬರನ್ನು ಒಳಗೆ ಕರೆದುಕೊಂಡು ಹೋಗಿ ಮಾವ ಮಾವ ಎಂದು ಕೂಗಲು ಒಳಗಿನಿಂದ ಸುಮಾರು 80 ವರ್ಷಕ್ಕೂ ಮೀರಿದ ಹಿರಿಯರು ಹೊರಗೆ ಬರಲು ಸಾಧನ ಮತ್ತು ಪಾವನಿಳನ್ನು ನೋಡಿ ನಿರುಪಮ ಅನುಪಮ ಎಂದು ಭಯದಲ್ಲಿ ಹೇಳುತ್ತಿರಲು, ಯಾರಪ್ಪ ಅದು ಎಂದು ವೆಂಕಟಪ್ಪ, ವೀರಪ್ಪ ನಾಯ್ಕರ ಮಗ, ಹೊರಗೆ ಬರಲು ಒಂದು ಕ್ಷಣ ಬೆಚ್ಚಿ ಬೀಳುತ್ತಾನೆ. ಸವರಿಸಿಕೊಂಡು ನೀವು ಎಂದಾಗ ಸಾಧನ ಕೋಪದಲ್ಲಿ, ನಿಮ್ಮ ಅಣ್ಣನ ಸಾವಿನ ಅಪರಾಧಿಯನ್ನು ಎಷ್ಟೇ ಜನ್ಮವಾದರೂ ಹುಡುಕಿ ತಂದು ಮಾವನ ಕಾಲ ಬಳಿ ನಿಲ್ಲಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದ ಈ ನಿರುಪಮ ತನ್ನ ಮಾತನ್ನು ಉಳಿಸಿಕೊಂಡಿದ್ದಾಳೆ. ಮಾವ, ಈಗಲಾದರೂ ನನ್ನ ನಿಮ್ಮನೆ ಸೊಸೆ ಅಂತ ಒಪ್ಪಿಕೊಳ್ಳುತ್ತೀರಾ ಎಂದಾಗ ನಾಯಕರು ನಿಟ್ಟುಸಿರು ಬಿಟ್ಟು, ಮುಗಿದು ಹೋದ ಅಧ್ಯಾಯ ಮತ್ತೇಕೆ ಕೆಣಕುತ್ತಿ, ಬಿಡು ಬಿಡು ಎಂದು ಒಳಗೆ ಹೋಗಲು ವೆಂಕಟಪ್ಪ ನಾಯ್ಕ, ನೋಡಿ ಅಪ್ಪಗೆ ವಯಸ್ಸಾಗಿದೆ, ನೀವು ಏನು ಹೇಳುತ್ತಿದ್ದೀರಾ ಏನೂ ಅರ್ಥವಾಗುತ್ತಿಲ್ಲ, ನೀವು ನೋಡಲು ನಮ್ಮ ಅತ್ತೆ ಭಾಗೀರಥಿಯ ಮಕ್ಕಳ ಹಾಗೆ ಇದ್ದೀರಿ, ಆದರೆ ಎಂದು ರಾಗ ಎಳೆಯಲು ಸಾಧನ, ಯಾಕೋ ವೆಂಕು, ನಿನಗೂ ನನ್ನ ಅತ್ತಿಗೆ ಅನ್ನೋಕೆ ಮನಸ್ಸಿಲ್ವಾ ಎಂದಾಗ ವೆಂಕಟಪ್ಪ ಒಂದು ಕ್ಷಣ ಬಾಹುಕರಾಗಿ, ನೀವು ನನ್ನ ವೆಂಕು ಅಂದ್ರ, ಅದು ಕೇವಲ ನಿರುಪಮ ಮಾತ್ರ ಕರೆಯುವ ಹೆಸರು ಎಂದಾಗ ಸಾಧನ ಕಣ್ಣೀರು ಹಾಕುತ್ತಾ, ನಾನೇ ಕಣೋ ನಿಮ್ಮ ನೀರು ಎನ್ನುತ್ತಿರಲು ಒಳಗಿನಿಂದ ನಾಯ್ಕರು, ಲೋ ವೆಂಕಟ, ಅವರನ್ನು ಒಳಗೆ ಕರೆಯೋ ಎನ್ನಲು ಒಳಗೆ ಬನ್ನಿ ಎಂದು ಅವರನ್ನು ಒಳಗೆ ಕರೆದುಕೊಂಡು ಹೋಗುತ್ತಾರೆ. ಒಳಗೆ ಬಂದ ಪಾವನಿ ಒಂದು ಕ್ಷಣ ಬೆಚ್ಚುತ್ತಾಳೆ. ಗೋಡೆಯ ಮೇಲೆ ಹಾಕಿದ ಜೋಡಿ ಫೋಟೋವನ್ನು ನೋಡಿದ ಪಾವನಿ ಆವೇಶದಿಂದ ಮೈ ಮೇಲೆ ಏನೋ ಬಂದಂತೆ ಹಲ್ಲು ಕಡಿಯುತ್ತಾ, ಕಡೆಗೂ ನನಗೆ ಮೋಸ ಮಾಡಿದ್ರಿ ಅಲ್ವಾ ಮಾವ ಎಂದು ಕೋಪದಲ್ಲಿ ಕೂಗಲು ಕಾವ್ಯ ಭಯದಲ್ಲಿ, ಸಾಧನ ಸಾಧನ ಇವಳಿಗೆ ಏನಾಗ್ತಿದೆ ಪ್ಲೀಸ್ ಹೇಳಿ, ಇವಳ ಕಷ್ಟ ನೋಡೋಕೆ ಆಗ್ತಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಯಾರೂ ಇಲ್ಲದೆ ಅನಾಥೆಯಾಗಿ ನಮ್ಮ ಆಶ್ರಮದಲ್ಲಿ ಬೆಳೆದಳು, ಪ್ರೀತಿಗಾಗಿ ಹಂಬಲಿಸಿ ಆ ಮನೋಜ್ನನ್ನು ಮದುವೆ ಆದರೂ ಇವಳಿಗೆ ಅವನಿಂದ ಎಳ್ಳಷ್ಟು ಪ್ರೀತಿ ಸಿಕ್ಕಿಲ್ಲ, ಹೀಗೆ ನೋಡಿದ್ರೆ ನೀವು ಪಾಪ ಕರ್ಮ ಅಪರಾಧಿ ಅಂತ ಏನೇನೋ ಹೇಳುತ್ತಾ ಇದು ಯಾರದೋ ಮನೆಗೆ ಕರೆದುಕೊಂಡು ಬಂದಿದ್ದೀರಿ. ನೋಡಿ, ಪಾವನಿ ಅನಾಥೆ ಇರಬಹುದು, ಆದರೆ ಅವಳಿಗಾಗಿ ಏನು ಬೇಕಾದರೂ ಮಾಡುವ ಸ್ನೇಹಿತೆ ನಾನಿದ್ದೀನಿ, ತಿಳಿತಾ? ಅದೇನು ವಿಷಯ ಅಂತ ಹೇಳಿ ಪ್ಲೀಸ್ ಎಂದು ಕೂಗಲು ಸಾಧನ ನಗುತ್ತಾ, ಕಂಟ್ರೋಲ್ ಕಾವ್ಯ, ಯಾಕಿಷ್ಟು ಆಕ್ರೋಶ? ಕೇವಲ ನಿನ್ನ ಸ್ನೇಹಿತೆಯ ಸ್ಥಿತಿಯನ್ನು ನೋಡಿ ಇಷ್ಟು ಸಂಕಟ ಪಡೋ ನೀನು, ಇನ್ನವಳು ನನಗೆ ಮಾಡಿರೋ ಅನ್ಯಾಯ ಗೊತ್ತಾದರೆ ಏನು ಮಾಡುವೆ ಎನ್ನಲು ಕಾವ್ಯ, ಏನು ಹೇಳ್ತಾ ಇದ್ದೀರಾ? ನನ್ನ ಪಾವನಿ ನಿಮಗೆ ಅನ್ಯಾಯ ಮಾಡಿದ್ಲಾ
ಎಂದು ನೋಡಲು ಹೌದು ಎಂದು ಸಾಧನ ತನ್ನ ಕಥೆಯನ್ನು ಹೇಳಲು ಆರಂಭಿಸುತ್ತಾಳೆ. ಸಾಧನ ಪಾವನಿಳ ಹಿಂದಿನ ಜನ್ಮದ ತಪ್ಪಿನ ಬಗ್ಗೆ ವಿಸ್ತಾರವಾಗಿ ಹೇಳಲು ಆರಂಭಿಸುತ್ತಾಳೆ. ಸುಮಾರು 35 ವರ್ಷಗಳ ಹಿಂದಿನ ಕತೆ. ಆಗ ರಾಯದುರ್ಗವನ್ನು ರಾಮದುರ್ಗ ಎಂದು ಕರೆಯುತ್ತಿದ್ದರು. ಅದಕ್ಕೆ ಆಹ್ವಾನ ಪತ್ರಿಕೆಯಲ್ಲಿ ಸಾಧನ ಬೇಕೆಂದು ರಾಮದುರ್ಗ ಅಂತ ನಮೂದಿಸಿ ಇರುವುದು. ಕಾರಣ ಪಾವನಿಳಿಗೆ ಹೆಸರಿನಿಂದ ನೆನಪಾಗಲಿ ಎಂಬ ಉದ್ದೇಶ. ಆಗಿನ ಕಾಲಕ್ಕೆ ರಾಮದುರ್ಗದಲ್ಲಿ ಯಾವುದೇ ರೀತಿಯ ಸೌಕರ್ಯವಿಲ್ಲದ ಹಳ್ಳಿ. ಇನ್ನು ಮುಂದೆ ರಾಯದುರ್ಗವನ್ನು ರಾಮದುರ್ಗ ಎಂದು ಸಂಬೋಧಿಸುವೆ. ಕಾರಣ 35 ವರ್ಷಗಳ ಹಿಂದಿನ ಕತೆ ಹೇಳಲು ರಾಮದುರ್ಗ ಎಂಬ ಹೆಸರು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸಾಧನ ಹೇಳುತ್ತಿರಲು ಮತ್ತೆ ಕಾವ್ಯ ಮಾತನಾಡಿ ರಾಯದುರ್ಗವನ್ನು ಯಾಕೆ ರಾಮದುರ್ಗ ಎಂದು ಕರೆಯುತ್ತಿದ್ದರು ಎಂದು ಪ್ರಶ್ನಿಸಲು ಅದಕ್ಕೂ ಕಾರಣವಿದೆ. ಕೆಲವು ಮಳೆಯಾಗದೆ ಬರಗಾಲ ಬಿದ್ದು ಎಲ್ಲರೂ ಸಂಕಷ್ಟ ಪಡುತ್ತಿರುವ ಕಾಲದಲ್ಲಿ ಊರಿನ ಹಿರಿಯರು ಶ್ರೀರಾಮನಲ್ಲಿ ಬೇಡಿಕೊಳ್ಳಲು ದೇವರ ದಯೆಯಿಂದ ಮಳೆ ಸುರಿದ ಕಾರಣ ಊರಿಗೆ ರಾಮದುರ್ಗ ಎಂದು ನಾಮಕರಣ ಮಾಡಿ ಶ್ರೀರಾಮನ ನಾಮಸ್ಮರಣೆ ಮಾಡಿ ಅವನ ಹೆಸರಿನಲ್ಲಿ ರಾಮ ಮಂದಿರವನ್ನು ಸ್ಥಾಪಿಸಿದರು. ಕಾವ್ಯ ಮತ್ತೆ ತನ್ನ ಸಂಶಯವನ್ನು ವ್ಯಕ್ತಪಡಿಸುತ್ತಾ, ಹಾಗಾದರೆ ಮತ್ತೇಕೆ ಹೆಸರು ಬದಲಾವಣೆ ಮಾಡಿದ್ದಾರೆ ರಾಯದುರ್ಗ ಅಂತ ಎಂದು ಕೇಳಲು ಸಾಧನ ಆವೇಶದಿಂದ ಅದಕ್ಕೆ ಕಾರಣ ಇವಳೇ ಎಂದು ಕೂಗಲು ಪಾವನಿ ಒಂದು ಕ್ಷಣ ತಬ್ಬಿಬ್ಬಾಗುತ್ತಾಳೆ. ಏನು ನಾನಾ ಎಂದು ಕೇಳಲು ಹೌದು, ಅದನ್ನು ಮುಂದೆ ಹೇಳುತ್ತೇನೆ. ನಮ್ಮದು ಊರಿಗೆ ಶ್ರೀಮಂತ ಮನೆತನ. ನಮ್ಮ ತಂದೆ ಭೀಮನಾಥ ಪಾಳೆಗಾರರು. ಊರಿನ ಎಲ್ಲ ಜನರನ್ನು ತಮ್ಮ ಬಂಧುಗಳಂತೆ ನೋಡುತ್ತಿದ್ದರು. ಊರಿನ ಜನಗಳು ಸಹ ತಮ್ಮ ಯಾವುದೇ ಸಮಸ್ಯೆಯನ್ನು ನಮ್ಮ ತಂದೆಯ ಮುಂದೆ ಬಂದು ಹೇಳಿಕೊಳ್ಳುತ್ತಿದ್ದರು. ನಮ್ಮ ತಂದೆಯವರಿಗೆ ರಾಮನಾಯ್ಕರ ಮಗಳನ್ನು ಮದುವೆ ಮಾಡಲಾಯಿತು. ರಾಮನಾಯ್ಕ ಅಂದರೆ ನಮ್ಮ ತಾತ, ವೀರಪ್ಪ ನಾಯ್ಕರ ತಂದೆ. ನಮ್ಮ ತಾತನಿಗೆ ನಮ್ಮ ಅಮ್ಮ ಭಾಗೀರಥಿ ಹಾಗೂ ವೀರಪ್ಪ ನಾಯ್ಕರು ಇಬ್ಬರೇ ಸಂತಾನ. ವೀರಪ್ಪ ನಾಯ್ಕರಿಗೆ ತಮ್ಮ ತಂಗಿ ಭಾಗೀರಥಿ ಅಂದರೆ ಪಂಚಪ್ರಾಣ. ತನ್ನ ತಂಗಿಯ ಮದುವೆಯನ್ನು ನಮ್ಮ ತಂದೆ ಭೀಮನಾಥ ಪಾಳೆಗಾರರಿಗೆ ಮದುವೆ ಮಾಡಿದ ಮೇಲೆ ವೀರಪ್ಪ ನಾಯ್ಕರಿಗೂ ಮದುವೆ ಮಾಡಲಾಯಿತು. ನಮ್ಮ ಮಾವನಿಗೆ 2 ಗಂಡು ಮಕ್ಕಳು ಹುಟ್ಟಿದ ಮೇಲೆ ನಮ್ಮ ತಾಯಿಗೆ ಇನ್ನೂ ಮಕ್ಕಳಾಗದ ಕಾರಣ 2 ಮನೆಗಳಲ್ಲಿ ವೈಮನಸ್ಸು ಏರ್ಪಟ್ಟಿತ್ತು. ನಾಯ್ಕರ ಮನೆಯ ಯಾವುದೇ ಜನ ನಮ್ಮ ಮನೆಗೆ ಬರಲು ಅಪ್ಪ ಬಿಡುತ್ತಿರಲಿಲ್ಲ. ಅಮ್ಮ ತವರಿನ ಸಂಬಂಧವನ್ನು ಮುರಿದುಕೊಂಡರೂ ಮನಸ್ಸಿನಲ್ಲಿ ಕೊರಗುತ್ತಿದ್ದರು. ಮದುವೆಯಾಗಿ 5 ವರ್ಷಗಳ ನಂತರ ನಮ್ಮ ತಾಯಿಗೆ ದೇವರ ಆಶೀರ್ವಾದದಂತೆ ನಾವಿಬ್ಬರು ಅವಳಿ ಮಕ್ಕಳು ಹುಟ್ಟಿದಾಗ ಎಲ್ಲರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಆಗ ಮತ್ತೆ ನಮ್ಮ 2 ಮನೆತನಗಳ ನಡುವಿನ ವೈಮನಸ್ಸು ಕರಗಿ 2 ಕುಟುಂಬಗಳು ನೆಮ್ಮದಿ ಹೊಂದಲು ನಮ್ಮಿಬ್ಬರಿಗೂ ನಮ್ಮ ಮಾವನವರೇ ಹೆಸರಿಟ್ಟರು. ನಮ್ಮ ಅಕ್ಕನಿಗೆ ಅನುಪಮ ಹಾಗೂ ನನಗೆ ನಿರುಪಮ ಎಂದು ಹೆಸರಿಡಲು ಎಲ್ಲರೂ ಸಂತಸಗೊಂಡರು. ವರ್ಷಗಳು ಉರುಳಿದವು. ನಾವಿಬ್ಬರು ಮದುವೆ ವಯಸ್ಸಿಗೆ ಬಂದಾಗ ನಮ್ಮ ತಾಯಿ ತನ್ನ ಅಣ್ಣನ ಮಗನಿಗೆ ಅನುಪಮಾಳನ್ನು ತಂದುಕೊಳ್ಳಬೇಕು ಎಂದಾಗ ಮಾವ ಬೇಡಮ್ಮ, ಅನುಪಮಾಳನ್ನು ಹೊರಗೆ ಕೊಡೋಣ. ನನಗೆ ನಿರುಪಮಾಳನ್ನು ನಮ್ಮನೆ ಸೊಸೆ ಮಾಡಿಕೊಳ್ಳಲು ಮನಸ್ಸಿದೆ ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದಾಗ ಭಾಗೀರಥಿ, ಅಣ್ಣ ಇಬ್ಬರು ಅವಳಿ ಮಕ್ಕಳು, ಅವರಲ್ಲಿ ನಿಮಿಷಗಳ ಅಂತರವಷ್ಟೇ ಇದೆ. ಆದರೂ ದೊಡ್ಡ ಮಗಳು ಅಂದರೆ ನಮ್ಮ ಅನುಪಮಾನೆ. ಅವಳನ್ನು ಬಿಟ್ಟು ನೀರೂನ ಹೇಗೆ ಎಂದು ಯೋಚಿಸಲು ಅದು ಆಗಲ್ಲಮ್ಮ. ನಮ್ಮ ಅನೋಜ್ ನಿರುಪಮಾಳನ್ನು ಮನಸಾರೆ ಮೆಚ್ಚಿದ್ದಾನೆ, ಅದಕ್ಕೆ ಹಾಗೆ ಹೇಳಿದ್ದು ಎಂದು ಸಾಧನ ಹೇಳುತ್ತಿದ್ದಾಗ ಪಾವನಿ ಒಮ್ಮೆಲೆ ಜೋರಾಗಿ, ಸಾಕು ಮುಚ್ಚೆ ಬಾಯಿ, ಇನ್ನೂ ಎಷ್ಟು ಅಂತ ಕತೆ ಉಲ್ಟಾ ಮಾಡಿ ಹೇಳುತ್ತೀಯಾ ಅನುಪಮ ಪಾಳೆಗಾರ ಎಂದಾಗ ಸಾಧನ ಒಂದು ಕ್ಷಣ ಬೆಚ್ಚಿ ಬೀಳುತ್ತಾಳೆ. ಅವಳ ಮುಖ ವಿವರಣವಾಗುತ್ತದೆ. ಪಾವನಿ ಮುಂದುವರೆದು, ಯಾಕೆ ನನಗೂ ಏನೂ ನೆನಪಿಲ್ಲ ಅಂತ ನಿನಗೆ ಏನು ತೋಚುತ್ತೋ ಅದನ್ನೇ ಹೇಳುತ್ತಾ ಇದ್ದೀಯಾ? ನಿನ್ನ ಎಲ್ಲ ಮಾತನ್ನು ನಂಬಲು ನಾನು ಹಳೆಯ ನಿರುಪಮ ಅಲ್ಲ ಎಂದಾಗ ಸಾಧನ ನಡುಗುವ ಧ್ವನಿಯಲ್ಲಿ, ನಿನಗೆ ಎಲ್ಲ ಎಂದು ರಾಗ ಎಳೆಯಲು ಪಾವನಿ, ಹಾಂ ನನಗೆ ಎಲ್ಲ ನೆನಪಾಗಿದೆ ಎಂದಾಗ ಎಲ್ಲರೂ ಒಂದು ಕ್ಷಣ ಆಶ್ಚರ್ಯದಿಂದ ನೋಡುತ್ತಾರೆ. ಕಾವ್ಯ ಮುಂದೆ ಬಂದು, ಪಾವನಿ ಏನು ಹೇಳ್ತಾ ಇದ್ದೀಯೇ ಎಂದಾಗ ಪಾವನಿ ಕಣ್ಣೀರು ಹಾಕುತ್ತಾ, ಹೌದು ಕಾವ್ಯ, ನನಗೆ ಎಲ್ಲ ನೆನಪಾಗಿದೆ. ನಿಜ ಏನೆಂದು ನಾನು ಹೇಳುತ್ತೇನೆ ಕೇಳಿ ಎಂದು ತನ್ನ ಬದುಕಿನ ರಹಸ್ಯವನ್ನು ಬಿಚ್ಚಿಡುತ್ತಾಳೆ.
ಪಾವನಿಳಿಗೆ ನೆನಪಾಗಿದೆ ಎಂಬ ಮಾತನ್ನು ಸಾಧನ ಅರಗಿಸಿಕೊಳ್ಳಲಾಗದ ಸ್ಥಿತಿಗೆ ತಲುಪಿದ್ದಳು. ಕಾವ್ಯ ಏನ್ ನಡೆಯುತ್ತಿದೆ ಎಂಬ ಗೊಂದಲಕ್ಕೆ ಸಿಲುಕಿ ಪಾವನಿಳಿಗೆ ನಿಜ ಹೇಳಲು ಕೇಳುತ್ತಾಳೆ. ಸತ್ಯ ಬಯಲಿನ ಕತೆ ಆರಂಭ. ಹೌದು, ಸಾಧನ ಹೇಳಿದ ಎಲ್ಲ ವಿಷಯವೂ ಸಂಪೂರ್ಣವಾಗಿ ಉಲ್ಟಾ ಹೇಳಿದ್ದಾಳೆ. ಅವಳು ಹೇಳಿದ ಹಾಗೆ ನಿರುಪಮ ಅವಳಲ್ಲ, ನಾನು ಎಂದಾಗ ಒಂದು ಕ್ಷಣ ಎಲ್ಲರೂ ಶಾಕ್ ಆಗುತ್ತಾರೆ. ಅದನ್ನು ಸಾಕ್ಷಿ ಸಮೇತ ಆಮೇಲೆ ಹೇಳುತ್ತೇನೆ. ಮೊದಲಿಗೆ ಈ ಅನುಪಮ ನಿರುಪಮ ಕಥೆಯನ್ನು ಪೂರ್ಣವಾಗಿ ಕೇಳಿ ಎಂದು ತನ್ನ ಕಥೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾಳೆ. ಅವಳು ಹೇಳಿದ ಹಾಗೆ ನಮ್ಮ ತಂದೆ ತಾಯಿಗೆ ನಾವು ಅವಳೇ ಮಕ್ಕಳು. ಇಬ್ಬರಲ್ಲಿ ಯಾವುದೇ ವ್ಯತ್ಯಾಸವೂ ಇರದ ಕಾರಣ ಕೆಲವೊಮ್ಮೆ ನಮ್ಮ ತಾಯಿಗೆ ನಮ್ಮಿಬ್ಬರಲ್ಲಿ ಯಾರು ಅನುಪಮ ಯಾರು ನಿರುಪಮ ಎಂಬ ಗೊಂದಲವಾದದ್ದೂ ಇದೆ. ಆದರೆ ಈ ಗೊಂದಲವೇ ನನ್ನ ಜೀವನವನ್ನು ನರಕ ಮಾಡಿದ್ದು ಎಂದರೆ ತಪ್ಪಾಗಲಾರದು. ನಮ್ಮಿಬ್ಬರಿಗೂ ನಮ್ಮ ತಂದೆ ತಾಯಿ ಮದುವೆ ಮಾಡಬೇಕು ಎಂದು ಯೋಚಿಸುವ ಹೊತ್ತಿನಲ್ಲಿ ನಮ್ಮ ಮಾವ ನನ್ನನ್ನು ಅನೋಜ್ ಮೆಚ್ಚಿದ್ದಾನೆ ಎಂದಾಗ ನಮ್ಮ ತಾಯಿ ಬೇಡ, ಅನುಪಮಾಳನ್ನು ನಿಮ್ಮ ಸೊಸೆ ಮಾಡಿಕೊಳ್ಳಲು ಕೇಳುವುದಕ್ಕೂ ಒಂದು ಕಾರಣವಿತ್ತು. ಅದೇನೆಂದರೆ ನನಗೆ ಇರುವ ತೊದಲುವಿಕೆ ಸಮಸ್ಯೆ. ಆದರೆ ಮಾವ ಒತ್ತಾಯ ಮಾಡಿ ಅನೋಜ್ ತುಂಬ ಪ್ರೀತಿ ಮಾಡುತ್ತಿದ್ದಾನೆ ಎಂದಾಗ ವಿಧಿ ಇಲ್ಲದೆ ನಮ್ಮ ಮದುವೆ ಮಾಡಲಾಯಿತು. ಆದರೆ ಅಲ್ಲೇ ಎಲ್ಲರೂ ತಪ್ಪಿತ್ತು ಎಂದು ಪಾವನಿ ಕಣ್ಣೀರು ಹಾಕಲು ಕಾವ್ಯ ಮುಂದೆ ಬಂದು, ಯಾಕೆ ಪಾವನಿ, ಅನೋಜ್ ಮೆಚ್ಚಿ ಮದುವೆ ಆದ ಮೇಲೆ ಏನು ಸಮಸ್ಯೆ ಎಂದು ಕೇಳಲು ಪಾವನಿ ಕಣ್ಣೀರು ಒರೆಸಿಕೊಂಡು ಮುಂದುವರಿಯುತ್ತಾಳೆ. ನಮ್ಮ ಮೊದಲನೇ ರಾತ್ರಿ ನಾನು 108 ಕನಸು ಹೊತ್ತು ನನ್ನ ನಲ್ಲನಿಗಾಗಿ ಕಾಯುತ್ತಿರಲು ಅವರು ಬಂದರು. ನಾವು ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದಿದ್ದರು. ಈಗ ಮದುವೆಯ ಬಂಧನದಿಂದ ಮನದಲ್ಲಿ ಏನೋ ಭಯ, ನಾಚಿಕೆ. ಅವರು ಬಂದು ನನ್ನ ಜೊತೆಗೆ ಒಂದೇ ಒಂದು ಮಾತನ್ನೂ ಆಡದೆ ಮಲಗಿಕೊಂಡಾಗ ಮೊದಲ ಘಾಸಿ ಆಗಿದ್ದು. ಆದರೆ ಯಾಕೆ ಎಂದು ಕೇಳುವ ಧೈರ್ಯ ಸಾಲದೆ ಸುಮ್ಮನಾದೆ. ಅದೇ ಪುನರಾವರ್ತನೆ ಪ್ರತಿದಿನವೂ ನಡೆಯಲು ಒಮ್ಮೆ ಧೈರ್ಯ ಮಾಡಿ ಕೇಳಿಯೇ ಬಿಟ್ಟೆ. ಅಂದು ಅವರು ಕೋಣೆಗೆ ಬಂದು ಯಥಾಪ್ರಕಾರ ಮಲಗಲು ನನ್ನ ಸಂಯಮವು ಕಡಿದು ಹೋಯಿತು. ಅವರಿಗೆ ನೇರವಾಗಿ ಕೇಳಿದೆ, ನನ್ನನ್ನು ಅಷ್ಟು ಮೆಚ್ಚಿ ಮದುವೆಯಾಗಿ ಹೀಗೇಕೆ ಈ ರೀತಿ ದೂರ ಮಾಡುತ್ತಿದ್ದೀರಿ ಎಂದಾಗ ಅವರಿಂದ ಬಂದ ಉತ್ತರ ನನ್ನನ್ನು ಕುಸಿದು ಬೀಳುವಂತೆ ಮಾಡಿತು. ನಾನು ಯಾವಾಗ ನಿನ್ನ ಪ್ರೀತಿ ಮಾಡಿದೆ? ನಾನು ಪ್ರೀತಿ ಮಾಡಿದ್ದು ಅನುಪಮಾಳನ್ನು, ನಿನ್ನಲ್ಲ, ತಿಳಿದುಕೋ. ನನ್ನ ತಂದೆಗೆ ಅವಳ ಮೇಲೆ ಅದೇನೋ ದ್ವೇಷವೋ. ನಾವೆಷ್ಟು ಅಂಗಲಾಚಿದರೂ ಕೇಳದೆ ನಿನ್ನಂಥವಳನ್ನು ತಂದು ನನಗೆ ಮದುವೆ ಮಾಡಿದ್ದಾರೆ. ಛೇ ಎಂದಾಗ ನನಗೆ ಶಾಕ್. ನನ್ನಂಥವಳು ಎಂದರೆ ಏನರ್ಥ ಎಂದು ಕೇಳಿದಾಗ, ನಿನಗೆ ಇರುವ ತೊದಲುವಿಕೆ ಸಮಸ್ಯೆ. ನನಗೆ ಈ ರೀತಿ ಸಮಸ್ಯೆ ಇರುವವರನ್ನು ಕಂಡರೆ ಆಗುವುದಿಲ್ಲ. ಅಂಥದರಲ್ಲಿ ನನ್ನ ಹೆಂಡತಿಗೆ ಅಂದರೆ ಛೀ ಎಂದು ಮುಖ ತಿರುಗಿಸಲು ನನ್ನ ಕಾಲ ಹಾಡಿ ಭೂಮಿ ಕುಸಿದ ಅನುಭವ. ಕಣ್ಣು ಮಂಜಾಯಿತು, ಕುಸಿದು ಬಿದ್ದು ಬಿಟ್ಟೆ. ಮೊದಲೇ ಸೂಕ್ಷ್ಮ ಸ್ವಭಾವದ ನಿರುಪಮ ತನ್ನ ಗಂಡನ ಮಾತಿನಿಂದ ನೊಂದಿಕೊಳ್ಳಲು ತನ್ನ ತೊದಲುವಿಕೆ ಸಮಸ್ಯೆಯನ್ನು ದೂಷಿಸುತ್ತಾಳೆ. ಅಮ್ಮ ಸಹ ನನ್ನ ತೊದಲುವಿಕೆಗೆ ಬೈಯುತ್ತಿದ್ದಳು. ಅಕ್ಕನೂ ಸಹ ನಾನು ಎಷ್ಟು ಕೀಳಾಗಿ ನೋಡುತ್ತಿದ್ದಳು. ಈಗ ನನ್ನ ಮೆಚ್ಚಿ ಮದುವೆಯಾಗಿದ್ದಾರೆ ಎಂದು ತಿಳಿದಿದ್ದ ಅನೋಜ್ ಸಹ ನನ್ನ ತಿರಸ್ಕಾರ ಮಾಡಿದರಲ್ಲ ಎಂದು ಬಿಕ್ಕುತ್ತಾ ಮಲಗುತ್ತಾಳೆ. ಆದರೆ ಅವಳಿಗೆ ತಿಳಿಯದ ಹಾಗೆ ನಕಾರಾತ್ಮಕ ಅಂಶ ಅವಳ ತಲೆಯಲ್ಲಿ ಹೊಕ್ಕಿದ ಕಾರಣ ಮುಂದಿನ ಅನಾಹುತವನ್ನು ಊಹಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಬೆಳಗ್ಗೆ ಎಚ್ಚರವಾದಾಗ ಅತ್ತೆಯ ಮಾತುಗಳನ್ನು ಕೇಳಿಸಿಕೊಂಡು ಒಂದು ಕ್ಷಣ ಬೆಚ್ಚುತ್ತಾಳೆ. ಅಲ್ಲಿ ಅನುಪಮ ಎಷ್ಟು ಚಲವೆ, ಆದರೆ ಈ ನಿರುಪಮ ನೋಡಲು ಕಪ್ಪು, ಅದರ ಮೇಲೆ ತೊದಲುವಿಕೆ. ನಿಮಗೆ ಬುದ್ಧಿ ಇಲ್ಲ. ನಮ್ಮ ಅನೋಜ್ಗೆ ಅವಳಲ್ಲಿ ಮನಸ್ಸು ಅಂದ್ರೆ ನಂಗೇಕೋ ನಂಬಲು ಆಗುತ್ತಿಲ್ಲ ಎಂದಾಗ ನಾಯಕರು, ನಿರುಪಮ ಬಂಗಾರ ಕಣೆ, ಅವಳ ನ್ಯೂನ್ಯತೆ ನೋಡಬೇಡ, ಅವಳ ಗುಣ ನೋಡೆ ಎಂದು ಹೇಳಿದಾಗ ನಿರುಪಮ ಮಾವನ ಮಾತಿಗೆ ಸಂತಸಗೊಳ್ಳಲು ಅನೋಜ್ನ ಮಾತಿಗೆ ಅವಳ ಮನಸ್ಸು ಛಿದ್ರವಾಗುತ್ತದೆ. ಅನೋಜ್ ನಿರುಪಮಾಳನ್ನು ಕರೆದುಕೊಂಡು ಹೊರಗೆ ಹೋಗಿ ಬಾ ಎಂದ ಅಪ್ಪನ ಮಾತಿಗೆ, ನೋಡಪ್ಪ, ಅವಳ ಮುಖ ಕಂಡ್ರೇನೆ ನನಗೆ ಆಗ್ತಿಲ್ಲ, ಇನ್ನವಳನ್ನು ಹೊರಗೆ ಕರೆದುಕೊಂಡು ಹೋಗೋದಾ? ಅದು ನಾನು ಸತ್ರೂ ಆಗದ ಮಾತು ಎಂದು ಹೊರಟು ಹೋಗುತ್ತಾನೆ. ನಿರುಪಮ ದುಃಖದಲ್ಲಿ ಗಂಡನಿಗೂ ಬೇಡವಾದ ನಾನು ಈ ಮನೆಯಲ್ಲಿ ಇರುವುದು ಬೇಡ ಎಂದು ಹೋಗುತ್ತಿರುವವಳನ್ನು ಅತ್ತೆ ತಡೆದು, ನೋಡು ನಿರುಪಮ, ಹೇಗೂ ಮದುವೆ ಆಗಿ ಹೋಗಿದೆ, ಅವನನ್ನು ಹೇಗಾದರೂ ಮಾಡಿ ಹೊಲಿಸಿಕೋ ಎಂದು ಬುದ್ಧಿ ಹೇಳಿದಾಗ ನಿರುಪಮಾಗೂ ಅವರ ಮಾತು ಸರಿ ಎನಿಸಿ ತನ್ನ ನಿರ್ಧಾರ ಬದಲಿಸುತ್ತಾಳೆ.
ರಾತ್ರಿ ಮನೆಗೆ ಬಂದ ಅನೋಜ್ನ ಜೊತೆಗೆ ಪ್ರೀತಿಯಿಂದ ಮಾತನಾಡಲು ಕೋಪದಲ್ಲಿ ಅವಳನ್ನು ದೂರ ತಳ್ಳಿದ ಅನೋಜ್, ನಿನಗೆ ಎಷ್ಟು ಬಾರಿ ಹೇಳಬೇಕು, ನಾನು ಪ್ರೀತಿ ಮಾಡಿದ್ದು ಅನುನ. ಅವಳನ್ನು ಬಿಟ್ಟು ಮತ್ತೆ ಯಾರಿಗೂ ನನ್ನ ಹೆಂಡತಿಯಾಗುವ ಯೋಗ್ಯತೆ ಇಲ್ಲ ಎಂದು ಅರುಚಲು ನಿರುಪಮ ತಾಳ್ಮೆ ಮೀರಿ, ನಾನ್ ನಿಮ್ಮ ಹೆಂಡತಿ, ನನ್ನ ಮುಂದೆ ಬೇರೆ ಅವಳಿಗೆ ಹೆಂಡತಿ ಎನ್ನಲು ಮನಸ್ಸಾದರೂ ಹೀಗೆ ಬರುತ್ತೆ ಎಂದು ಕೇಳಲು ಅವಳನ್ನು ತಳ್ಳಿ ಹೊರಗೆ ಹೊರಟ ಅನೋಜ್ನಿಗೆ, ಅನೋಜ್, ನನ್ನ ದೂರ ಮಾಡಬೇಡಿ, ನನ್ನ ಬಿಟ್ಟು ದೂರ ಮಾಡಬೇಡಿ ಎಂದು ತೊದಲುತ್ತಾ ಕುಸಿದು ಬಿದ್ದಳು. ಹೀಗೆ ದಿನಗಳು ಉರುಳಿದರೂ ಅನೋಜ್ನ ಪ್ರೀತಿ ಪಡೆಯುವಲ್ಲಿ ವಿಫಲವಾಗುವುದರಿಂದ ನಿರುಪಮ ಹುಚ್ಚಿಯಂತಾಗುತ್ತಾಳೆ. ಹೊರಗೆ ಅತ್ತೆ ಕರೆದ ಕೂಗಿಗೆ ಎತ್ತಲು ನೋಡುತ್ತಾ ಬಂದ ನಿರುಪಮಾಳ ಸ್ಥಿತಿ ಕಂಡು ನಾಯಕರಿಗೆ ಸಂಕಟವಾಗುತ್ತದೆ. ಅತ್ತೆ, ನೋಡು ನಿರುಪಮ, ನಿಮ್ಮ ಸಂಬಂಧ ಸರಿ ಹೋಗೋ ಹಾಗೆ ಕಾಣ್ತಿಲ್ಲ, ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೇನೆ ಎಂದಾಗ ಅವರತ್ತ ನೋಡಿದ ನಿರುಪಮಾಳ ಕಣ್ಣಿಂದ ಮೊದಲ ಹನಿ ಜಾರಿದ್ದು. ನಮ್ಮ ಅನೋಜ್ನಿಗೆ ಅನುಪಮ ಜೊತೆಗೆ ಮದುವೆ ಮಾಡೋಣ, ನಿನಗೆ ಬೇಕಾದ ಸವಲತ್ತು ನಾವು ಕೊಡುತ್ತೇವೆ ಎಂದಾಗ ನಿರುಪಮ ಒಂದು ಕ್ಷಣ ಬೆಚ್ಚಿ ಬೀಳಲು ಸವರಿಸಿಕೊಂಡು, ಅತ್ತೆ, ನಿಮಗೆ ಕೈ ಮುಗಿಯುತ್ತೇನೆ, ದಯವಿಟ್ಟು ನನಗೆ ಅನ್ಯಾಯ ಮಾಡಬೇಡಿ ಎಂದು ಕೇಳಿಕೊಂಡರೂ ಅವರ ಮನಸ್ಸು ಕರಗುವುದಿಲ್ಲ. ನಿರುಪಮ ಕೋಪದಲ್ಲಿ, ನಾನು ಮದುವೆಯಾಗಲು ಬಿಡುವುದಿಲ್ಲ ಎನ್ನಲು ಅತ್ತೆ ಕೋಪದಲ್ಲಿ, ಸಾಕ್ ಮಾಡೆ, ನಿನ್ನ ಯೋಗ್ಯತೆಗೆ ಗಂಡನನ್ನು ಒಲಿಸಿಕೊಳ್ಳುವ ಯೋಗ್ಯತೆ ಇಲ್ಲ, ಇನ್ನು ಎಷ್ಟು ದಿನ ಅಂತ ಕನಸು ಕಾಣುತ್ತಾ ಕಾಯೋದು ಎಂದು ಅವಳನ್ನು ಮನೆಯಿಂದ ಆಚೆ ಹಾಕಲು ಎಳೆದುಕೊಂಡು ಹೋಗುತ್ತಿರುವ ಹೆಂಡತಿಗೆ ಏನೂ ಹೇಳದ ಮಾವನ ಮೌನ ಅವಳ ಎಲ್ಲ ಆಸೆಗೆ ತಣ್ಣೀರು ಎರಚಿದಂತಾಗುತ್ತದೆ. ನೀರುಳನ್ನು ಹೊರಗೆ ಹಾಕಿದ ಅತ್ತೆ ಬಾಗಿಲು ಹಾಕಲು ಅವಳ ಕೊನೆಯ ಆಸೆಯಂತೆ ಅನುಪಮಾಳನ್ನು ಒಪ್ಪಿಸಿ ಈ ಮದುವೆಯಿಂದ ಹಿಂದೆ ಸರಿಯಲು ಕೇಳಿಕೊಳ್ಳಬೇಕು ಎಂದು ಎದ್ದು ತನ್ನ ತವರು ಮನೆಗೆ ಹೋಗುತ್ತಾಳೆ. ಮನೆಗೆ ಬಂದ ಮಗಳನ್ನು ಸಂತಸದಿಂದ ಸ್ವಾಗತಿಸಿದ ತಾಯಿಗೆ ಎಲ್ಲ ವಿಚಾರ ಹೇಳಿದಾಗ ಅವರು ಸಮಾಧಾನ ಮಾಡಿ, ಅನುಪಮ ಹೊರಗೆ ಬಾ ಎಂದಾಗ ಹೊರಗೆ ಬಂದ ಅಕ್ಕನಿಗೆ ಮದುವೆಯಿಂದ ಹಿಂದೆ ಸರಿ ಎಂದು ಕೇಳಿಕೊಳ್ಳಲು ಮೊದಲೇ ಪ್ರೀತಿ ಕಳೆದುಕೊಂಡ ಅನುಪಮ ಸಹ ನಿರುಪಮಾಳ ಮೇಲೆ ದ್ವೇಷ ಸಾಧಿಸುವ ದೆಸೆಯಿಂದ ಅವಳ ಮಾತನ್ನು ತಳ್ಳಿ ಹಾಕುತ್ತಾಳೆ. ಎಷ್ಟೇ ಗೋಗರೆದರೂ ಅವಳ ಮಾತನ್ನು ಕೇಳದ ಅಕ್ಕನ ಮೇಲೆ ನಿರುಪಮಾಳಿಗೆ ಕೊನೆಯ ದಾರಿಯೂ ತಪ್ಪುತ್ತದೆ. ಮರುದಿನ ಮನೆಗೆ ಬಂದ ಅನೋಜ್ ಅನುಪಮಾಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿರಲು ನಿರುಪಮಾಳ ಸಹನೆಯ ಕಟ್ಟೆ ಸಂಪೂರ್ಣವಾಗಿ ಕುಸಿಯಲು ತಲೆಯಲ್ಲಿ ವಿಚಿತ್ರ ಯೋಚನೆ ಮೂಡಲು ಕೊನೆಯ ಪ್ರಯತ್ನ ಎಂಬಂತೆ ಅವರ ಹಿಂದೆಯೇ ಹೋದ ನಿರುಪಮ ಅವರಿಬ್ಬರ ಆತ್ಮೀಯತೆ ನೋಡಿ ಅವಳ ಮನಸ್ಸು ಸಂಪೂರ್ಣ ಸ್ಥಿಮಿತ ಕಳೆದುಕೊಳ್ಳುತ್ತದೆ. ಅನೋಜ್, ನನಗೆ ಮೋಸ ಮಾಡಬೇಡಿ, ನಾನು ನಿಮ್ಮ ಹೆಂಡತಿ, ದಯವಿಟ್ಟು ನನ್ನ ಸ್ವೀಕರಿಸಿ ಎಂದು ಅಂಗಲಾಚಿದರು. ಅವನ ಮನಸ್ಸು ಕರಗದೆ ಇರುವುದನ್ನು ನೋಡಿ ನಿರುಪಮ ಹಾಗೆ ಹಿಂಬಾಲಿಸುತ್ತಾ ಮೂವರು ಬೆಟ್ಟದ ತುದಿಗೆ ಹೋಗಲು ತನ್ನ ನಿಯಂತ್ರಣ ಕಳೆದುಕೊಂಡು ನೀರು ಕೋಪದಲ್ಲಿ ಅವನನ್ನು ತಳ್ಳಿಬಿಡಲು ಅನುಪಮ ಗಾಬರಿಯಿಂದ ಚೀರಲು ತಾನು ಏನು ಮಾಡುತ್ತಿದ್ದೇನೆ ಎಂಬ ಪರಿವು ಇಲ್ಲದೆ ಹುಚ್ಚಿಯಂತೆ, ಪಾಪಿ, ನನ್ನ ವಿಧವೆ ಮಾಡಿದೆ ಅಲ್ವಾ ಎಂದು ಜೋರಾಗಿ ನಗಲು ಅನುಪಮ ಅಳುತ್ತಾ, ಅನೋಜ್, ನಿನ್ನ ಬಿಟ್ಟು ಬದುಕುವ ಶಕ್ತಿ ಇಲ್ಲ ಎಂದು ಗೋಳಾಡುವುದನ್ನು ನೋಡಿದ ನಿರುಪಮ ಕೋಪದಲ್ಲಿ, ಹಾಗಾದರೆ ನೀನು ಸಾಯೆ ಎಂದು ಅರಚಲು ಅನುಪಮ ಅಳುತ್ತಾ, ಅಯ್ಯೋ ಪಾಪಿ, ನನ್ನ ಪ್ರೀತಿಯನ್ನು ದೂರ ಮಾಡಿದ ನಿನಗೆ 7 ಜನ್ಮದಲ್ಲಿ ಪ್ರೀತಿ ಸಿಗಬಾರದು ಎಂದು ಶಪಿಸಲು ನೀರು ಕೋಪದಲ್ಲಿ ಅವಳನ್ನು ತಳ್ಳಲು ಹೋದಾಗ ಆಯ ತಪ್ಪಿ ಕೆಳಗೆ ಬೀಳುವಾಗ ಆಸರೆಗೆ ಕೈ ಚಾಚಿದರೂ ಅನುಪಮ ಅವಳಿಗೆ ಸಹಾಯ ಮಾಡದೆ ಅವಳನ್ನು ತಳ್ಳಿಬಿಡುತ್ತಾಳೆ. ಪಾವನಿ ಅಮ್ಮ ಎಂದು ಚೀರಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡಲು ಗಾಬರಿಯಲ್ಲಿ ಕಾವ್ಯ ಬಂದು ಅವಳನ್ನು ಹಿಡಿದು ಮಲಗಿಸುತ್ತಾಳೆ. ಪ್ರಜ್ಞೆ ತಪ್ಪಿ ಬಿದ್ದ ಪಾವನಿಯನ್ನು ಮಂಚದ ಮೇಲೆ ಮಲಗಿಸಿ ಹೊರಬಂದ ಕಾವ್ಯ ನಾಯಕರಿಗೆ ಕೇಳಲು, ನಾಯಕರು, ಹೌದು, ಅವರು ಹೇಳಿದ ಎಲ್ಲ ಮಾತುಗಳು ನಿಜ, ಆದರೆ ಏನು ಹೇಳಿ ಎಂದಾಗ, ಅದು ಅವತ್ತು ನನ್ನ ಮಗನನ್ನು ಕಳೆದುಕೊಂಡು ನಾವೆಲ್ಲ ದುಃಖದಲ್ಲಿ ಇದ್ದಾಗ ನಿರುಪಮ ಬಂದು, ಮಾವ, ಅನುಪಮ ಮತ್ತು ಅನೋಜ್ ಬೆಟ್ಟದ ಮೇಲಿನಿಂದ ಜಾರಿ ಬಿದ್ದರು, ನಾನು ಎಷ್ಟೇ ಪ್ರಯತ್ನ ಪಟ್ಟು ಅವರಿಬ್ಬರನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಎಂದು ಕಣ್ಣೀರು ಹಾಕಲು ನಮ್ಮ ವೆಂಕಟ ಕೇಳಿದ, ನೀವೇಕೆ ಅಲ್ಲಿ ಹೋಗಿದ್ದು ಎಂದಾಗ ನಿರುಪಮ, ಅಕ್ಕಾನೆ ಬಲವಂತ ಮಾಡಿ ಹೊರಗೆ ಸುತ್ತಾಡಿಕೊಂಡು ಬರೋಣ ಎಂದು ಕರೆದುಕೊಂಡು ಹೋದಳು ಎಂದಾಗ ನಾವೆಲ್ಲರೂ ಅವಳ ಮಾತನ್ನೇ ನಂಬಿದೆವು. ಆದರೆ ಮರುದಿನ ಪೊಲೀಸ್ ಬಂದಾಗ ಗೊತ್ತಾಗಿದ್ದು ನಮ್ಮ ಮಕ್ಕಳ ಸಾವು ಆಕಸ್ಮಿಕ ಅಲ್ಲ, ಅದು ಯಾರೋ ಬೇಕು ಅಂತಲೇ ಅವರನ್ನು ತಳ್ಳಿದ್ದು ಅಂತ.
ಅದನ್ನು ಕೇಳಿದ ನನ್ನ ಹೆಂಡತಿ ಆಘಾತದಿಂದ ನಮ್ಮನ್ನು ಬಿಟ್ಟು ಕಣ್ಣು ಮುಚ್ಚಿಕೊಂಡಳು ಎಂದು ನಾಯಕರು ಕಣ್ಣೀರು ಒರೆಸಿಕೊಳ್ಳುತ್ತಾ, ಅವತ್ತೇನಮ್ಮ ನಮ್ಮ ನಿರುಪಮ ನನ್ನ ಕೈ ಹಿಡಿದು, ಮಾವ, ಅಕ್ಕ ಮತ್ತು ಅನೋಜ್ನ ಸಾವಿಗೆ ನ್ಯಾಯ ಸಿಗುವವರೆಗೆ ನಾನು ಈ ಮನೆಗೆ ವಾಪಸ್ ಬರುವುದಿಲ್ಲ. ನಿಮ್ಮ ಮುಂದೆ ಆ ಕೊಲೆಗಾರನ್ನು ನಿಲ್ಲಿಸುತ್ತೇನೆ. ಅದು ಎಷ್ಟೇ ಜನ್ಮವಾದರೂ ಸರಿ, ಇದು ಸತ್ಯ ಎಂದು ಹೇಳಿ ಮನೆ ಬಿಟ್ಟು ಹೋದಳು. ಆದರೆ 30 ವರ್ಷಗಳ ನಂತರ ಈ ಇಬ್ಬರು ಹುಡುಗಿಯರು ಬಂದು ಹೇಳುವುದು ನೋಡಿದರೆ ಯಾರನ್ನು ನಂಬಬೇಕೋ, ಯಾರನ್ನು ಬಿಡಬೇಕೋ, ಯಾರು ನಿರುಪಮ, ಯಾರು ಅನುಪಮ ಒಂದು ತಿಳಿಯುತ್ತಿಲ್ಲ ಎಂದು ತಲೆ ಹಿಡಿದು ಕಣ್ಣು ಮುಚ್ಚಿ ಕುಳಿತುಕೊಂಡ ನಾಯಕರನ್ನು ನೋಡಿ ಎಲ್ಲರ ಕಣ್ಣು ತುಂಬಿ ಬರುತ್ತದೆ. ಎಚ್ಚರವಾದ ಪಾವನಿ ನಾಯಕರ ಕಾಲನ್ನು ಹಿಡಿದು, ಮಾವ, ನನ್ನನ್ನು ಕ್ಷಮಿಸಿ. ನಾನವತ್ತು ಹುಚ್ಚಿಯಂತೆ ನನ್ನ ಗಂಡನನ್ನು ಉಳಿಸಿಕೊಳ್ಳಲು ಎಷ್ಟೋ ಪ್ರಯತ್ನ ಪಟ್ಟೆ. ಆದರೆ ಅವರು ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ ಎಂದು ನನ್ನ ಮನಸ್ಸಿನಲ್ಲಿ ಅಸೂಯೆ ಮೂಡಿತು. ನಾನು ಏನು ಮಾಡಿದೆ ಅಂತಾನೂ ಗೊತ್ತಾಗಲಿಲ್ಲ ಮಾವಯ್ಯ. ಅವರನ್ನು ತಳ್ಳಿಬಿಟ್ಟೆ ಎಂದು ಕಣ್ಣೀರಿಡಲು ನಾಯಕರು ಕೋಪದಲ್ಲಿ ಅವಳನ್ನು ದೂರ ತಳ್ಳುತ್ತಾ, ಅಯ್ಯೋ ಪಾಪಿ, ನಿನ್ನ ಗುಣ ಮೆಚ್ಚಿ ನನ್ನ ಮನೆ ಸೊಸೆ ಮಾಡಿಕೊಂಡರೆ ನನ್ನ ಮನೆ ಮಗನನ್ನು ಕೊಂದು ಸ್ವಂತ ಅಕ್ಕ ಅಂತಾನೂ ನೋಡದೆ ಅವಳನ್ನು ಕೊಂದು ಬಿಟ್ಟು ನನಗೆ ಪ್ರಮಾಣ ಮಾಡಿದೆ ಅಲ್ಲೇ, ಯಾಕೆ ಈ ನಾಟಕ ಎಂದು ಗೋಳಾಡಲು ಪಾವನಿ ಏನೋ ನೆನಪಾದಂತೆ, ಇಲ್ಲ ಮಾವ, ನಾನು ನಿಮಗೆ ಯಾವ ಪ್ರಾಮಿಸು ಮಾಡಿಲ್ಲ. ಯಾಕೆಂದರೆ ಅವತ್ತು ಸತ್ತದ್ದು ನಾನು ಮತ್ತು ಅನೋಜ್ ಎಂದಾಗ ರಾಯರು ಶಾಕ್ ಆಗುತ್ತಾ, ಏನು, ಅಂದು ಸತ್ತದ್ದು ಅನುಪಮ ಅಲ್ವಾ? ಹಾಗಾದರೆ ಮನೆಗೆ ಬಂದು ನಿರುಪಮ ಅಂತ ಹೇಳಿ ನನ್ನ ಕೈ ಮೇಲೆ ಕೈ ಇಟ್ಟು ಭಾಷೆ ಕೊಟ್ಟು ಹೋದವಳು ಯಾರು? ಎಲ್ಲ ಗೊಂದಲ, ಏನ್ ಮಾಡೋದು ಎಂದು ಕುಸಿದು ಕುಳಿತರು. ನಾನ್ ಹೇಳ್ತೀನಿ ಎಂಬ ಧ್ವನಿ ಬಂದ ಕಡೆ ತಿರುಗಿ ನೋಡಲು ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ನಾಯಕರು ಭಗೀರಥಿ ಎಂದು ಉದ್ಧರಿಸಲು ಸಾಧನ ನಡುಗಿಬಿಡುತ್ತಾಳೆ. ಅಣ್ಣ, ನಾನ್ ಹೇಳ್ತೀನಿ ಎಲ್ಲ ಸತ್ಯ, 30 ವರ್ಷದಿಂದ ಕಾಯುತ್ತಾ ಇರುವ ಸತ್ಯ ಎಂದಾಗ ನಾಯಕರು, ಹೇಳು ಭಗೀರಥಿ, ಜನ್ಮ ಕಳೆದು ಹೋದರೂ ಈ 2 ಮಕ್ಕಳು ಅನುಭವಿಸುತ್ತಾ ಇರುವ ಯಾತನೆಗೆ ಇವತ್ತು ಅಂತ್ಯ ಸಿಗಲಮ್ಮ. ಅಂದು ಅನೋಜ್ನ ಜೊತೆಗೆ ಯಾರು ಪ್ರಾಣ ಕಳೆದುಕೊಂಡರು ಅಂತ ಹೇಳಮ್ಮ. ಈ ಅನುಪಮ ನಿರುಪಮ ಸಾವಿನ ರಹಸ್ಯ ಇವತ್ತು ಅಂತ್ಯ ಕಾಣಲಿ ಎಂದಾಗ, ಹೌದು ಅಣ್ಣ, ಎಲ್ಲ ಸತ್ಯ ಇವತ್ತು ಹೊರಗೆ ಬರಬೇಕು. ಅದಕ್ಕೂ ಮುಂಚೆ ಆ ನಿಮ್ಮ ಹಳೆ ಸಾಮಾನುಗಳನ್ನು ಇಡುತ್ತಿದ್ದ ಕೋಣೆಯ ಬಾಗಿಲು ತೆರೆಯಬೇಕು. ವೆಂಕಟ, ಆ ಕೋಣೆಯ ಕೀಲಿ ತೆಗೆದುಕೊಂಡು ಬಾ ಎಂದಾಗ ಎಲ್ಲರೂ ವಿಚಿತ್ರವಾಗಿ ನೋಡುತ್ತಾರೆ. ನಾಯಕರು, ಆ ಕೋಣೆಯ ಕೀಲಿ ಈಗ ಯಾಕೆ ಎಂದು ಕೇಳಲು ಭಗೀರಥಿ, ಸತ್ಯ ಅದೇ ಕೋಣೆಯಲ್ಲಿ 30 ವರ್ಷಗಳಿಂದ ಅಡಗಿ ಕುಳಿತಿದೆ ಅಣ್ಣ ಎಂದಾಗ ವೆಂಕಟ, ಅತ್ತೆ, ನಿಮಗೆ ವಯಸ್ಸಾಗಿದೆ, ಯಾಕೆ ಏನೇನೋ ಮಾತಾಡುತ್ತಾ ಇದ್ದೀರಿ ಎಂದಾಗ ಭಗೀರಥಿ, ಹೌದು, ನನಗೆ ವಯಸ್ಸಾಗಿದೆ. ಆದರೆ ನನ್ನ ಮಗಳಿಗೆ ಆದ ಅನ್ಯಾಯ ಸರಿಪಡಿಸಲು ನನ್ನ ಜೀವ ಇನ್ನೂ ಗಟ್ಟಿ ಹಿಡಿದು ಕಾಯುತ್ತಿದ್ದೇನೆ. ಹೋಗು, ಆ ಕೋಣೆಯ ಕೀಲಿ ತೆಗೆದುಕೊಂಡು ಬಾ, ಸಮಯ ಕಡಿಮೆ ಇದೆ ಎಂದಾಗ ನಾಯಕರು ಮಗನಿಗೆ ಹೋಗು ಎಂದು ಸನ್ನೆ ಮಾಡುತ್ತಾರೆ. ಬೀಗದ ಕೈ ತಂದ ವೆಂಕಟನಾಯಕನಿಗೆ ಅತ್ತೆ ಏನು ಮಾಡಲು ಹೊರಟಿದ್ದಾರೆ, ಈ ಹಳೆಯ ಕೋಣೆಯಲ್ಲಿ ಏನಿದೆ ಎಂಬ ಗೊಂದಲಗಳ ಸರಮಾಲೆಯಿಂದ ಅತ್ತೆ ಕೈಗೆ ಬೀಗದ ಕೈ ಕೊಡಲು ಅವರು ಆ ಕೋಣೆಗೆ ಹೋಗಿ ಒಂದು ಹಳೆಯ ಕಾಲದ ಪೆಟ್ಟಿಗೆಯನ್ನು ಹಿಡಿದು ಬರಲು ಸಾಧನ ತರತರನೆ ನಡುಗು ಬಿಡುತ್ತಾಳೆ. ಸವರಿಸಿಕೊಂಡು, ಅಮ್ಮ, ಇದು ಎಂದು ರಾಗ ಎಳೆಯುವವಳನ್ನು ಅರ್ಧಕ್ಕೆ ತಡೆದು, ಯಾಕಮ್ಮ, ಸತ್ಯ ತಿಳಿಯಲು ಅಷ್ಟೊಂದು ಆತುರನಾ ಎಂದು ಕೇಳಲು ಅವಳು ಸುಮ್ಮನಾಗುತ್ತಾಳೆ. ಅಣ್ಣ, ಅವತ್ತು ಅನುಪಮ ಮತ್ತು ಅನೋಜ್ ಹೊರಗೆ ಹೋಗುತ್ತಿರಲು ನಾನವರನ್ನು ತಡೆಯುವ ಪ್ರಯತ್ನವನ್ನು ಮಾಡಿದೆ. ಆಗ ಅನೋಜ್, ಅತ್ತೆ, ಸ್ವಲ್ಪ ಅನುಪಮ ಜೊತೆ ಮಾತನಾಡುವುದಿದೆ ಎಂದಾಗ, ನಾನು ಮದುವೆ ಬಗ್ಗೆ ಇರಬೇಕು, ಅನುಪಮ ನಿರಾಕರಿಸಲು ಹೋಗುತ್ತಿದ್ದಾಳೆ ಎಂದು ತಿಳಿದುಕೊಂಡು ಸುಮ್ಮನಾದೆ. ಅವರು ಹೋಗುವುದನ್ನು ನೋಡಿದ ನಿರುಪಮ ಹುಚ್ಚಿಯಂತೆ ನನ್ನೊಡನೆ ಜಗಳವಾಡಲು ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳಿಗೆ ಸಮಾಧಾನ ಮಾಡಲು ಸಾಧ್ಯವಾಗಲಿಲ್ಲ. ಅವಳು ಏನಾದರೂ ಅನಾಹುತ ಮಾಡಬಹುದು ಎಂದು ಅವರನ್ನೇ ಹಿಂಬಾಲಿಸುತ್ತಾ ನಾನು ಹೋದೆ. ಅಲ್ಲಿ 3 ಜಗಳವಾಡುತ್ತಿದ್ದರು. ನಾನು ಮರದ ಹಿಂದೆಯೇ ಅಡಗಿ ನೋಡುತ್ತಾ ನಿಂತಿರುವಾಗ ಅನೋಜ್ ಜೋರಾಗಿ, ನನಗೆ ನಿನ್ನನ್ನು ಕಂಡರೆ ಇಷ್ಟವಿಲ್ಲ, ನಾನು ಅನುಪಮ ಜೊತೆಗೆ ಇರಲು ಬಿಡು ಎಂದು ಕೈ ಮುಗಿಯುವ ಹೊತ್ತಿಗೆ ನೀರು ಅಳುತ್ತಾ ಅವನ ಕಾಲು ಹಿಡಿದರೂ ಅವನ ಮನಸ್ಸು ಕರಗಲಿಲ್ಲ. ನನಗೆ ನನ್ನ ಕಂದ ಸ್ಥಿತಿ ನೋಡಿ ಕರಳು ಹಿಂಡಿದ ಅನುಭವವಾಯಿತು. ಆಗ ಅನುಪಮ ಮಾತನಾಡುತ್ತಾ, ನಿರುಪಮ, ನನಗೆ ಅನೋಜ್ ಬೇಕು, ನೀನು ದೂರ ಹೋಗು ಎಂದು ಅವಳನ್ನು ಹಿಂದೆ ತಳ್ಳಲು ಬಂದಾಗ
ಅನೋಜ್ ನಿರುಪಮಾಳನ್ನು ಉಳಿಸಲು ಹೋಗಿ ತಾನೇ ಜಾರಿ ಕೆಳಗೆ ಬಿದ್ದ. ಆಗ ನಿರುಪಮಾ ಹುಚ್ಚಿಯಂತೆ ನನ್ನ ವಿಧವೆಯನ್ನಾಗಿ ಮಾಡಿದೆಯಲ್ಲೇ ಎಂದು ಅರಚಲು, ನೀನು ಸಾಯಿ ಎಂದು ನಿರುಪಮಾ ಅವಳನ್ನು ತಳ್ಳಲು ಹೋಗುವಾಗ ಅನುಪಮಾ ಅವಳನ್ನೇ ತಳ್ಳಿಬಿಟ್ಟಳು. ನಾನು ಶಾಕ್ನಿಂದ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ. ನನಗೆ ಎಚ್ಚರವಾದಾಗ ನನ್ನ ಮಗಳ ಅಂತಿಮ ಸಂಸ್ಕಾರ ಮುಗಿದಿತ್ತು. ನನ್ನ ಮಗಳನ್ನು ಕೊನೆಯ ಬಾರಿಗೆ ನೋಡುವ ಅವಕಾಶ ನನಗೆ ಉಳಿಯಲಿಲ್ಲ. ನನಗೆ ಅನುಪಮಾ ಪೂರ್ಣ ಕಥೆಯನ್ನು ತಿರುಚಿ ಮನೆಯಲ್ಲಿ ಬಣ್ಣ ಕಟ್ಟಿ ಹೇಳಿದ್ದಾಳೆ ಎಂದು ತಿಳಿದಾಗ ಅವಳನ್ನು ಸಾಯಿಸಬೇಕು ಅನ್ನೋವಷ್ಟು ಕೋಪದಿಂದ ಅವಳನ್ನೇ ಹುಡುಕುತ್ತಾ ಹೋದೆ. ಅವಳು ಪೊಲೀಸ್ ಜೊತೆಗೆ ಮಾತನಾಡುತ್ತಿರುವುದನ್ನು ನೋಡಿ ಮರೆಯಲ್ಲೇ ನಿಂತುಕೊಂಡೆ. ಈ ಪಾಪಿ ಅವನಿಗೆ ಸ್ವಲ್ಪ ಹಣ ನೀಡಿ ಈ ವಿಷಯ ಇಲ್ಲಿಗೆ ಮುಗಿಸಲು ಬೇಡಿಕೊಳ್ಳುವುದನ್ನು ನೋಡಿ ನನಗೆ ಇವಳು ನನ್ನ ಮಗಳ ಎಂದು ಹೀಸಿಗೆ ಎನಿಸಿತು. ಮರುದಿನ ಯಾರೋ ಒಬ್ಬ ವಿದೇಶಿ ಮನುಷ್ಯ ಇವಳಿಗೆ ಏನೋ ಕೊಡುತ್ತಿರುವುದನ್ನು ನೋಡಿ ಅವಳ ಬಳಿ ಬಂದಾಗ ನನ್ನ ನೋಡಿ ಗಾಬರಿಯಲ್ಲಿ ಆ ವಸ್ತುವನ್ನು ಮುಚ್ಚಿಡಲು ಆ ಹಳೆಯ ಕೋಣೆಗೆ ಹೋಗಲು ನಾನು ಮರೆಯಲ್ಲೇ ನಿಂತು ನೋಡಿದೆ. ಇವಳು ಆಚೆ ಬಂದ ನಂತರ ನಾನು ಹೋಗಿ ನೋಡಲು ಆ ಫೋಟೋಗಳು ನನಗೆ ತಲೆ ತಿರುಗಿದಂತಾಯಿತು. ಈ ಪಾಪಿ ಅಣ್ಣನಿಗೆ ಮಾತು ನೀಡಿ ಈ ಪ್ರಕರಣ ಮುಚ್ಚಿ ಹಾಕುತ್ತಿದ್ದಾಳೆ, ಎಲ್ಲರಿಗೂ ಮೋಸ ಮಾಡುತ್ತಿದ್ದಾಳೆ. ನಾನು ನೇರವಾಗಿ ಅವಳನ್ನೇ ಕೇಳಲು ಅವಳು ಭಯದಲ್ಲಿ ಮನೆ ಬಿಟ್ಟು ಓಡಿ ಹೋಗುತ್ತಿರುವಾಗ ನಾನು ಹಿಂಬಾಲಿಸಿದೆ, ಇವಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ. ಆದರೆ ದೇವರೇ ಇವಳಿಗೆ ಶಿಕ್ಷೆ ಕೊಟ್ಟ. ಯಾವ ಬೆಟ್ಟದ ತುದಿಯಲ್ಲಿ ನನ್ನ ನೀರುವನ್ನು ಕೊಂದಳೋ ಅದೇ ಬೆಟ್ಟದಿಂದ ತನ್ನ ಪ್ರಾಣ ಕಳೆದುಕೊಂಡಳು ಎಂದು ನಿಜ ಹೇಳಿ ಮುಗಿಸಿದ ಭಗೀರಥಿಯನ್ನು, ಸಾಧನಾ ಯಾಕಮ್ಮ ಸುಳ್ಳು ಹೇಳುತ್ತಿ? ಅವತ್ತು ಸತ್ತದ್ದು ನಾನು, ಅಂದರೆ ಅನುಪಮಾ ಎಂದಾಗ ಅವಳ ಕೆನ್ನೆಗೆ ಬಾರಿಸಿದ ಭಗೀರಥಿ, ಹೌದಾ, ಹಾಗಾದರೆ ಈ ಫೋಟೋದಲ್ಲಿ ನಿಂತಿರುವ ವ್ಯಕ್ತಿ ಯಾರೇ ಎಂದು ಕೇಳಲು ಸಾಧನಾ ನಡುಗುವ ಧ್ವನಿಯಲ್ಲಿ ಅದು ಎಂದು ರಾಗ ಎಳೆಯಲು ಕಾವ್ಯ ಫೋಟೋ ನೋಡೋಣ ಎಂದು ತೆಗೆದು ನೋಡಲು ಬೆಟ್ಟದಿಂದ ನಿರುಪಮಾಳನ್ನು ಅನುಪಮಾ ತಳ್ಳುತ್ತಿರುವುದನ್ನು ವಿದೇಶಿ ಪ್ರವಾಸಿಗ ತನ್ನ ಕೆಮರಾದಲ್ಲಿ ಸೆರೆ ಹಿಡಿದಿರುತ್ತಾನೆ. ಅದನ್ನು ಹೋಗಿ ಪೊಲೀಸರಿಗೆ ಕೊಟ್ಟಾಗ ಅವನು ನೇರವಾಗಿ ಮನೆಗೆ ಬಂದು ಕೇಳಲು ಅನುಪಮಾ ಅವನಿಗೆ ಹಣದ ಆಸೆ ತೋರಿ ಆ ಫೋಟೋವನ್ನು ಹಳೆ ಕೋಣೆಯಲ್ಲಿ ಇಡುತ್ತಾಳೆ. ಭಗೀರಥಿ ನೋಡಿ ಅವುಗಳನ್ನು ಅಲ್ಲೇ ಇಟ್ಟು ಇವಳಿಗೆ ಶಿಕ್ಷೆ ಕೊಡಲು ಹೋಗಿರುತ್ತಾರೆ. ಇತ್ತ ನಾಯಕರ ಮನೆಯವರಿಗೆ ಯಾವುದೇ ವಿಷಯ ತಿಳಿಯದ ಕಾರಣ ಇಷ್ಟು ವರ್ಷ ಆ ಕೋಣೆಯ ಬಗ್ಗೆ ತಲೆ ಕೆಡಿಸಿಕೊಂಡಿರುವುದಿಲ್ಲ. ಈಗ ಹೇಳೋ, ಯಾರು ಅಂದು ಸತ್ತದ್ದು ಎಂಬ ಮಾತಿಗೆ ಸಾಧನಾ, ಅದೇಗೆ ಹೇಳುತ್ತೀರಾ? ಅಂದು ಸತ್ತದ್ದು ನಿರುಪಮಾ, ನಾನಲ್ಲ ಅಂತ ಎಂದು ಪ್ರಶ್ನಿಸಲು ಭಗೀರಥಿ ಕೋಪದಲ್ಲಿ, ನಾನು ನಿಮ್ಮಿಬ್ಬರ ಹೆತ್ತ ತಾಯಿ ಕಣೆ. ನೀವಿಬ್ಬರು ನೋಡಲು ಒಂದೇ ಇದ್ದರೂ ದೇವರು ನಿಮ್ಮಿಬ್ಬರಲ್ಲಿ ಸೂಕ್ಷ್ಮವಾಗಿ ವ್ಯತ್ಯಾಸ ಇಟ್ಟಿದ್ದಾನೆ ಎಂದು ಅವಳ ಬಲಗೈಯನ್ನು ಎಳೆದು ತೋರಿಸಲು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾರೆ. ಸಾಧನಾಳೆ ಅನುಪಮಾ ಎಂದು ಪ್ರೂವ್ ಆಗಲು ಕಡೆಯ ಸಾಕ್ಷಿ ಎಂಬಂತೆ ಅವಳ ಬಲಗೈ ಮೇಲೆ ಹುಟ್ಟುಮಚ್ಚೆ ಇರುತ್ತದೆ. ಫೋಟೋವನ್ನು ಸೂಕ್ಷ್ಮವಾಗಿ ನೋಡಿದಾಗ ಅವಳ ಮಚ್ಚೆ ಕಾಣಲು ಅಂದು ಸತ್ತದ್ದು ಅನುಪಮಾ ಅಲ್ಲ ನಿರುಪಮಾ ಎಂಬ ಸತ್ಯ ಸಾಬೀತಾಗುತ್ತದೆ. ಆಗ ನಿರುಪಮಾ ಶಾಕ್ನಿಂದ, ಹಾಗಾದರೆ ನನಗೆ ಬೀಳುತ್ತಿರುವ ಕನಸುಗಳಲ್ಲಿ ನಾನೇ ಕೊಲೆಗಾತಿ ಎಂಬಂತೆ ಇತ್ತಲ್ವಾ ಎಂದಾಗ ಭಗೀರಥಿ, ಅದಕ್ಕೂ ಕಾರಣ ಈ ಪಾಪಿನೇ. ನಿನಗೆ ಬೀಳುವ ಕನಸನ್ನು ಇವಳಿಗೆ ಹೇಳಿದ್ದು ಕೇಳಿ ಅವಳಿಗೆ ಮೊದಲೇ ನೆನಪಾಗಿದೆ. ಮರುಜನ್ಮದ ರಹಸ್ಯವನ್ನು ತಿರುಚಲು ತಾನು ನಿರುಪಮಾ ನೀನು ಅನುಪಮಾ ಎಂದು ನಿನ್ನ ತಲೆಗೆ ತುಂಬಿಸುತ್ತಾ ಬಂದಳು. ನಿನಗೆ ನೆನಪಾಗಲು ನೀನು ಈ ಊರಿಗೆ ಬರಬೇಕಾಯಿತು ಎಂದು ಮಾತು ಮುಗಿಸಿದ ಭಗೀರಥಿ ಕುಳಿತುಕೊಳ್ಳುತ್ತಾರೆ. ವಿಷಯ ತಿಳಿದ ಕಾವ್ಯ ಗಂಡ ಮತ್ತು ಮನೋಜ್ ಬರಲು ಪಾವನಿ ಅಳುತ್ತಾ ಅವನ ಬಳಿ ಹೋಗುತ್ತಾಳೆ. ಭಗೀರಥಿ ಮನೋಜ್ನನ್ನು ಅನೋಜ್ ಎಂದೇ ತಿಳಿದು ಅವನ ಕೈ ಹಿಡಿದು, ಈ ಜನ್ಮದಲ್ಲಾದರೂ ನನ್ನ ಕಂದನಿಗೆ ಪ್ರೀತಿ ಕೊಡಪ್ಪ ಎಂದು ಅವರಿಬ್ಬರ ಕೈ ಜೋಡಿಸಿ ಹಾಗೆ ಕುಸಿದು ಬೀಳಲು ಪಾವನಿ ಅಮ್ಮ ಎಂದು ಅಳುತ್ತಾ ಅವರನ್ನು ಹಿಡಿಯಲು ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತದೆ. ಪಾವನಿ ಅಳುತ್ತಿರುವಾಗ ಮನು ಅವಳಿಗೆ ಸಮಾಧಾನ ಮಾಡಿ, ಪಾವನಿ, ಮರುಜನ್ಮ ಇದೆಲ್ಲ ನಿಜಾನಾ? ಈ ಪ್ರೀತಿಗೆ ಇಷ್ಟೊಂದು ಶಕ್ತಿ ಇದೆಯಾ? ನೀನು ಬಾರಿ ಬಾರಿ ಕೇಳುತ್ತಿದ್ದೆ ಪ್ರೀತಿ ನಿಜಾನಾ ಎಂದು. ಇಂದು ನನಗೂ ಅದೇ ಪ್ರಶ್ನೆ ಪಾವನಿ, ಈ ಪ್ರೀತಿ ನಿಜಾನಾ ಎಂದಾಗ ಪಾವನಿ ಅವನನ್ನು ತಬ್ಬಿಕೊಂಡು ಹೌದು ಎಂದು ಸಂತೋಷದಿಂದ ಕಣ್ಣು ಮುಚ್ಚಿ ನೆಮ್ಮದಿ ಕಾಣಲು ಸಾಧನಾ ತನ್ನ ತಪ್ಪಿಗೆ ಶಿಕ್ಷೆ ಪಡೆಯುವ ಸಲುವಾಗಿ ಮತ್ತೆ ಆ ಬೆಟ್ಟದ ಕಡೆ ಹೊರಟವಳನ್ನು ತಡೆದ ಪಾವನಿ, ಮುಗಿದು ಹೋದ ಜನ್ಮದ ಬಗ್ಗೆ ಈ ಜನ್ಮವನ್ನು ಹಾಳು ಮಾಡಿಕೊಳ್ಳುವ ಮೂರ್ಖತನ ಬೇಡ ಎಂದಾಗ ಸಾಧನಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ.
ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.